ದೇವರನ್ನು ನಂಬ್ತೇನೆ ಅಂತ ಯಾರು ಹೇಳಲಿಕ್ಕಾಗತ್ತೆ? ಚರ್ಚಿಗೆ ಹೋದವನು ಯಾರು? ಚರ್ಚಿಗೆ ಹೋದವನು, ಜಪಸ್ತರ ಮಾಡೋದು, ಉಪವಾಸ ಮಾಡೋದು, ದಾನ ಧರ್ಮ ಮಾಡೋದು ಯಾರು? ದೇವರು ಹೇಳಿದ ಮಾತನ್ನು ಕೇಳ್ತಾ ಇದ್ದು ಅದರಾಗಿ ಮಾಡಲು ಪ್ರಯತ್ನಿಸುವವನು ದೇವರನ್ನು ನಂಬಿದ್ದಾನೆ. ಹಲ್ಲೆಲೂಯಾ. ಯಾರು? ದೇವರು ಹೇಳುವುದನ್ನ ಕಾರ್ಯದಲ್ಲಿ ಮಾಡುವವನು, ನಂಬಿ ಕಾರ್ಯದಲ್ಲಿ ಮಾಡುವವನು ಅವನು ದೇವರನ್ನು ನಂಬಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಉಳಿದವರು ಬರೇ ಹಾಡು ಹೇಳುವಾಗ ಹಾಡು ಏನು ಹೇಳ್ತಾ ಇದೆ ಆ ರೀತಿ ಮಾಡೋದಿದ್ರೆ ನಾವು ಇದನ್ನೇ ನಂಬಲಿಲ್ಲ ಅಂದ್ರೆ ದೇವರನ್ನು ನಂಬಿದೇವೋ? ಎಲ್ಲ ಸುಮ್ಮನೆ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಚೆನ್ನಾಗಿ ಊಟ ಮಾಡಿದ್ರಿ? ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಏನು ಕಲಿತಾ ಇದ್ವಿ? ಎಲ್ಲಿಗೆ ನಿಲ್ಲಿಸಿದ್ವಿ? ಮತ್ತಾಯ 4:3. ಮತ್ತಾಯ 4:3. ಯೇಸು ಸ್ವಾಮಿಗೆ ಸೈತಾನ ಹೇಗೆ ಮೋಸ ಮಾಡ್ದ ಅಂತ ಅಲ್ವಾ? ಏನು ಪ್ರಶ್ನೆ ಕೇಳ್ದ ಅಂತೇಳಿ ಅಲ್ಲಿಂದ ಮುಂದೆ ಹೋದ್ವಿ. ಎಲ್ಲಿ ಹೋದ್ವಿ? ಏನು ಎಲ್ಲಿ ಮುಂದೆ ಹೋದ್ವಿ? ಯಾರು ಬರ್ಕೊಂಡ್ರಿ? ಅದಾಯ್ತು. ಮುಂದೆ ನೆನಪು ಮಾಡಿ, ನೆನಪು ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಜಾನ್ ಚಾಪ್ಟರ್, ಯೋಹಾನನ ಶುಭ ಸಂದೇಶ 1ನೇ ಅಧ್ಯಾಯ 13ನೇ ವಾಕ್ಯಕ್ಕೆ ಹೋಗಿದ್ವಿ ಅಲ್ವಾ? ಹಲ್ಲೆಲೂಯಾ. ಅಲ್ಲಿ ಏನು ಕಲ್ತ್ವಿ? ಏನು ಕಲ್ತ್ವಿ? ನಾವು ದೇವರಿಂದ ಹೇಗೆ ಹುಟ್ಟಿದ್ದೇವೆ? ನಾವು ಮನುಷ್ಯರಿಂದ ಹುಟ್ಟಿದ್ವೋ ದೇವರಿಂದ ಹುಟ್ಟಿದ್ವಿ? ಮತ್ತೆ ದೇವರಿಂದ ಹೇಗೆ ಹುಟ್ಟಿದ್ವಿ? ಹಾಗಾದ್ರೆ ನಮ್ಮಲ್ಲಿದ್ದ ಆತ್ಮ ಸಾಯ್ಬೇಕಲ್ವಾ? ಅದೇಗೆ ಸತ್ತೋಯ್ತು? ದೀಕ್ಷಾ ಸ್ಥಾನ ತೆಗೆದುಕೊಂಡಾಗ ನಾನು ಯೇಸುವಿನೊಂದಿಗೆ ಶಿಲುಬೆಯಲ್ಲಿ ಸತ್ತೋದೆ, ಮತ್ತೆ ಯೇಸುವಿನ ಪುನರುತ್ಥಾನದೊಂದಿಗೆ ನಾನು ಹೊಸ ಆತ್ಮದಿಂದ, ದೇವರ ಆತ್ಮದಿಂದ ಹುಟ್ಟಿದ್ದೇನೆ. ಹೇಳೋಣ, ನಾನು ದೇವರ ಆತ್ಮದಿಂದ ಹುಟ್ಟಿದ್ದೇನೆ. ನಾನು ದೇವರ ಆತ್ಮದಿಂದ, ದೇವರಿಂದ ಹುಟ್ಟಿದ್ದೇನೆ. ನಾನು ತೋರಿಸಿ ನಾನು ದೇವರಿಂದ, ದೇವರ ಆತ್ಮದಿಂದ ಹುಟ್ಟಿದ್ದೇನೆ, ಹುಟ್ಟಿದ್ದೇನೆ, ಹುಟ್ಟಿದ್ದೇನೆ. ಯೇಸುವಿನಲ್ಲಿ ವಿಶ್ವಾಸವಿಟ್ಟ ಪರಿಣಾಮವಾಗಿ ನಾನು ಯೇಸುವಿನ ಶ್ರಮದ ಫಲವಾಗಿ ದೇವರಿಂದ ಹುಟ್ಟಿದ್ದೇನೆ. ನಾನು ದೇವರಿಂದ ಹುಟ್ಟಿದ್ದೇನೆ, ದೇವರ ಮಗನಿದ್ದೇನೆ. ನಾನು ದೇವರಿಂದ ಹುಟ್ಟಿದ್ದೇನೆ, ದೇವರ ಮಗನಿದ್ದೇನೆ. ಮೊದಲು ನಾವು ಎಲ್ಲಿಂದ ಹುಟ್ಟಿದ್ವಿ? ಶರೀರದಿಂದ, ತಂದೆ ತಾಯಿಯಿಂದ. ಅದರಲ್ಲಿ ಏನು ಬಂತು? ನಮ್ಮ ಹತ್ರ ಪಾಪ ಬಂತು. ಆ ಪಾಪವನ್ನು ನಾವು ತೊಳಿಲಿಕ್ಕಾಗತ್ತಾ? ಎಷ್ಟು ದಾನ ಧರ್ಮ ಮಾಡಿದ್ರು ತೊಳಿಲಿಕ್ಕಾಗತ್ತಾ? ಯಾವುದೇ ನೀರಿಂದ ಸ್ನಾನ ಮಾಡಿದ್ರು, ಆಸಿಡ್ ಹಾಕಿಕೊಂಡ್ರು, ಟಾಯ್ಲೆಟ್ ಕ್ಲೀನ್ ಮಾಡ್ಲಿಕ್ಕೆ ಏನು ಹಾಕ್ತಾರೆ? ಏನು ಆಗಿದೆ ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಹಾಕ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಸುಟ್ಟು ಎಲ್ಲ ಕ್ಲೀನ್ ಮಾಡೋದು. ಅಂಥದ್ದೇನಾದ್ರೂ ಹಾಕಿದ್ರೆ ಶುದ್ಧರಾಗ್ತೇವ? ಯಾಕೆ? ನಾವು ಪಾಪ ಆಗಿರೋದಿಲ್ಲಿಂದ, ಆತ್ಮದಿಂದ. ಹಲ್ಲೆಲೂಯಾ. ಎಲ್ಲಿಂದ? ಆತ್ಮ ಎಲ್ಲಿದೆ? ಒಳಗಿದೆ. ಅದಕ್ಕೆ ಆಸಿಡ್ ಹಾಕಿದ್ರೆ ಯಾವಾಗ ಸುಟ್ಟು ಹೋಗುತ್ತೆ? ಶರೀರ ಸುಟ್ಟು ಹೋಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ್ಮದಲ್ಲಿ ಪಾಪ ಮಾಡಿ ಶರೀರ ತೊಳ್ಕೊಂಡ್ರೆ ಪಾಪ ಹೋಗತ್ತಾ? ಏನ್ ಮಾಡ್ಬೇಕು? ಪಾಪದ ಪರಿಹಾರ ಏನಿದೆ ಅಂತ ಹುಡುಕ್ಬೇಕು.
ಅದೇ ಶುಭ ಸಂದೇಶ. ಏನೋ ಶುಭ ಸಂದೇಶ? ಪಾಪಕ್ಕೆ ಒಂದು ಪರಿಹಾರ ಇದೆ ಅಂತ ಯೇಸು ಸ್ವಾಮಿ ತೋರಿಸಿದ್ರು. ಅದಕ್ಕೆ ಪಾಪದ ಪರಿಹಾರವನ್ನ ನಮಗೆ ಕೊಟ್ಟರು. ಈಗ ಪಾಪ ಪರಿಹಾರಕ ಯಾರು? ಯೇಸು ಸ್ವಾಮಿ. ಯಾರು ಯೇಸುವನ್ನ ತನ್ನ ರಕ್ಷಕ, ತನ್ನನ್ನು ಪಾಪದಿಂದ ತೊಳೆಯುವವನು ಎಂದು ಒಪ್ಪಿಕೊಳ್ತಾನೋ ಅವನ ಪಾಪವು ಯೇಸುವಿನೊಂದಿಗೆ ತೊಳೆಯಲ್ಪಡುತ್ತೆ. ಅವನು ಯೇಸುವಿನಂತೆ ಪರಿಶುದ್ಧನಾಗ್ತಾನೆ. ಯಾರಾಗೆ? ಯೇಸುವಿನಾಗೆ. ಎಲ್ಲಿ? ಆತ್ಮದಲ್ಲಿ. ಹಲ್ಲೆಲೂಯಾ. ಎಲ್ಲಿ? ನಾವೀಗ ಆತ್ಮದಲ್ಲಿ ಏನಾಗಿದ್ದೇವೆ? ಪರಿಶುದ್ಧರಾಗಿದ್ದೇವೆ. ಪಾಪ ಮಾಡಿದ್ರೆ ಆತ್ಮ ಪರಿಶುದ್ಧತೆ ಹೋಗುತ್ತಾ? ಹೋಗುತ್ತಾ? ಹಾಗಾದ್ರೆ ತರೋದಿಲ್ಲ. ಮತ್ತೆ ಹೋದ್ರೆ ಒಂದು ಸಲ ಪಾಪ ಮಾಡಿದ್ರೆ ಮುಂದೋಯ್ತು. ಇದು ಆಟ ಅಲ್ಲ. ಚರ್ಚೆ ಹೇಳುವಾಗೆಲ್ಲ ವಿಷಯಗಳೆಲ್ಲ ಹಲ್ಲೆಲೂಯಾ. ನಮ್ಮ ವಿಷಯಗಳು ಭಾರಿ ಸ್ಟ್ರಾಂಗ್ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದ್ಸಲ ಮಾಡಿದ್ರೆ ಅನ್ಕಾನ್ಶಿಯಸ್ ಆಗಿಬಿಡ್ತಾರೆ. ಹಲ್ಲೆಲೂಯಾ. ಏನೋ ವಾಸನೆ ನೋಡಿದ್ರೆ ಅನ್ಕಾನ್ಶಿಯಸ್ ಆಗಿಬಿಡ್ತಾರೆ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮತ್ತೊಮ್ಮೆ ಪಾಪ ಮಾಡುವವನಿಗೆ ದೇವರ ರಾಜ್ಯದಲ್ಲಿ ಅಧಿಕಾರನೇ ಇಲ್ಲ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ಆರಾಧನೆ. ಆದರೆ ದೇವರನ್ನ ಪ್ರೀತಿಸುವವನು ಪಾಪ ಮಾಡೋದೇ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸತ್ಯ ತಿಳಿದವನು ಪಾಪ ಮಾಡಲ್ಲ. ಹಲ್ಲೆಲೂಯಾ. ಯಾರು ಪಾಪ ಮಾಡ್ತಾನೆ? ಸತ್ಯ ತಿಳಿಯದವನು ಮಾತ್ರ ಪಾಪ ಮಾಡ್ತಾನೆ. ಹಲ್ಲೆಲೂಯಾ. ಏನು ಸತ್ಯ? ಸತ್ಯ ಏನು? ದೇವರು ನನ್ನನ್ನು ಹೇಗೆ ಪ್ರೀತಿಸಿದ್ದಾರೆ ಯಾರಿಗೆ ಹೇಳಲಿಕ್ಕಾಗುತ್ತೆ? ಅದು ಸ್ಟೋರಿ. ನಮಗೆ ಸ್ವಂತ ಅನುಭವ ಇದೆಯೋ? ಸ್ವಂತವಾಗಿ ಅನುಭವಿಸಿದೆವೋ? ಪುಸ್ತಕದಲ್ಲಿ ಇರೋದಲ್ಲ. ಒಂದು ಮಕ್ಕಳಿಗೆ ತನ್ನ ತಂದೆ ತಾಯಿ ಎಷ್ಟಾಗಿ ಪ್ರೀತಿಸಿದ್ದಾರಂತೆ ಗೊತ್ತಾದ್ರೆ ಅವನಲ್ಲಿ ಆ ಪ್ರೀತಿಯ ಹೃದಯ ಇದೆ. ಆದರೆ ಅವನ ತಂದೆ ತಾಯಿಗೆ ಯಾವತ್ತೂ ನೋವು ಮಾಡಲ್ಲ. ಹೌದಾ? ಆ ತಂದೆ ತಾಯಿ ಪ್ರೀತಿನೇ ಅವನಿಗೆ ಅರ್ಥ ಆಗಲಿಲ್ಲ ಅಂತ ತಿಳ್ಕೊಳ್ಳೋಣ. ತಂದೆ ತಾಯಿ ಬಹಳ ಒಳ್ಳೆಯವರು. ಎಷ್ಟು ಪ್ರೀತಿ ಮಾಡಿ ಮಾಡಿ ಲಾಸ್ಟಿಗೆ ಅವನಿಗೆ ಆ ಪ್ರೀತಿನೇ ಅರ್ಥ ಆಗಿಲ್ಲ ಅಂದ್ರೆ ಏನಾಗತ್ತೆ? ಏನಾಗ್ಬೋದು? ಅಂಥವನು ತಂದೆ ತಾಯಿನ ನೋವು ಮಾಡ್ತಾರೆ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ಆರಾಧನೆ. ಯೇಸುವೇ ಮಹಿಮೆ. ಯಾರು ನೋವು ಮಾಡ್ತಾರೆ? ತಂದೆ ತಾಯಿಯ ಪ್ರೀತಿಯನ್ನು ಅರಿಯದವನು ನೋವು ಮಾಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಂದ್ರೆ ನಾವು ಪಾಪ ಮಾಡೋದು ಅಂತ ಹೇಳಿದ್ರೆ ದೇವರಿಗೆ ನೋವು ಮಾಡೋದು. ಹಲ್ಲೆಲೂಯಾ. ಎಲ್ಲಿ ನೋವು ಮಾಡ್ತೇವೆ? ದೇವರ ಹೃದಯಕ್ಕೆ ನೋವು ಮಾಡ್ತೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಪಾಪ ಮಾಡಿದಾಗ ನಮಗೇನು ಅನ್ಸುತ್ತೆ? ತಪ್ಪು ಮಾಡಿದೇವೆ ಅಂತ ಮಾತ್ರ ಅನ್ಸುತ್ತೆ. ದೇವರಿಗೆ ನೋವು ಮಾಡಿದೇವೆ ಅಂತ ಅನ್ಸುತ್ತಾ? ಇಲ್ಲಲ್ಲ. ನಿಮ್ಮ ಮನೆಯಲ್ಲಿ ಬೆಕ್ಕು ನಾಯಿ ಯಾವುದಾದ್ರೂ ಪ್ರೀತಿಯಲ್ಲಿದೆ? ನಿಮ್ಮಲ್ಲಿ ಬೆಕ್ಕಿದೆ? ಇಲ್ಲ. ನಾಯಿ ಇದೆ? ಇಲ್ಲ. ಯಾರ ಮನೆಯಲ್ಲಿದೆ? ವೆರಿ ಗುಡ್. ನಿಮ್ಮ ನಾಯಿಗೆ ಯಾರಾದ್ರೂ ಕಲ್ಲು ಹೊಡೆದ್ರೆ ಏನಾಗುತ್ತೆ? ಹೊಡೆದಿದ್ದಕ್ಕೆ ಅಲ್ವಾ? ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ಆರಾಧನೆ. ಹಾಗೆ ನಾವು ತಪ್ಪು ಮಾಡಿದಾಗ ದೇವರಿಗೆ ನೋವಾಗುತ್ತೆ. ದೇವರಿಗೆ ಆಗುವ ನೋವು ನನಗೆ ಆಗುತ್ತಾದ್ರೆ ನಾನು ದೇವರನ್ನ ಪ್ರೀತಿಸ್ತಾ ಇದ್ದೇನೆ. ನಮಗೆ ಯಾಕೆ ದೇವರ ಪ್ರೀತಿ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ದೇವರನ್ನ ದೇವರು ಅಂತ ಪೂಜಿಸ್ತಾ ಇದ್ದೇವೆ ಅಷ್ಟೇ. ದೇವರನ್ನ ಅಪ್ಪ ಅಂತೇಳಿ ಒಪ್ಕೊಳ್ಳಿಲ್ಲ. ಎಷ್ಟು ಮಂದಿ ಅಪ್ಪ ಅಂತ ಒಪ್ಕೊಂಡಿದೆ? ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ಆರಾಧನೆ. ಅಪ್ಪ ತಂದೆ, ನಾನು ನಿನಗೆ ನೋವು ಮಾಡಿದೆ.
ಇನ್ನು ಮುಂದೆ ನಾನು ಮಾಡದಾಗಿ ನೋಡ್ಕೊಳ್ತೇನೆ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ. ನನಗೆ ನೋಡ್ಲಿಕ್ಕೆ ಯಾರು ಬರಲ್ಲ. ದೇವರು ನನ್ನ ಹತ್ರ ಏನು ಹೇಳಲ್ಲ. ಹೇಳ್ತಾರೆ ದೇವ್ರು ನೀನು ತಪ್ಪು ಮಾಡಿದೆ ಅಂತೇಳಿ? ಇಲ್ಲ. ಯಾರಿಗೆ ಅರ್ಥ ಆಗ್ಬೇಕು? ಯಾವಾಗ ಅರ್ಥ ಆಗತ್ತೆ? ನನಗೆ ದೇವರ ಪ್ರೀತಿ ಗೊತ್ತಿದ್ರೆ ಮಾತ್ರ. ದೇವರು ಹೇಗೆ ಪ್ರೀತಿಸಿದ್ದಾರೆ, ಹೇಗೆ ಪ್ರೀತಿಸಿದ್ರು. ಹಲ್ಲೆಲೂಯಾ. ನಾವಿಲ್ಲಿ ನಿರಂತರವಾಗಿ ಕಲಿತಾ ಇರ್ತೇವೆ, ಆದರೆ ನಮಗೆ ಆ ಪ್ರೀತಿಯ ಅನುಭವವನ್ನು ನಾವು ಕಲಿಯಲಿಕ್ಕೆ ಆಗತ್ತೆ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಬರೀ ಅಡೋರೇಷನ್ ಮಾಡುವಾಗ ಏನೋ ಆಯಿತು, ಬಿಸಿ ಆಯಿತು, ತಣ್ಣಗಾಯಿತು, ಕೂದಲು ನಿಂತಾಗ ಆಯಿತು, ಏನೋ ಎಲೆಕ್ಟ್ರಿಕ್ ಶಾಕ್ ಹೊಡೆಯಿತು, ಅದರಲ್ಲಿ ಗೊತ್ತಾಗಲ್ಲ. ಅದೆಲ್ಲ ಭಾವನೆಗಳು. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಅದು ಈ ಕಡೆಯಿಂದ ಆ ಕಡೆ ಒಂದು ಗಾಳಿ ಬಂದ ತಕ್ಷಣ ಎಲ್ಲ ನಾರ್ಮಲ್ ಆಗಿ ಹೋಗುತ್ತೆ. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಕಣ್ಣೀರು ಬಂದದೆಲ್ಲ ಒಳಗೆ ಹೋಗುತ್ತೆ. ಹಲ್ಲೆಲೂಯಾ. ಸತ್ಯ ಎಲ್ಲಿ ಗೊತ್ತಾಗುತ್ತೆ? ನಾನು ನಿಜವಾಗಿ ದೇವರನ್ನ ಪ್ರೀತಿಸ್ತೇನಾದ್ರೆ, ದೇವರ ಮಾತಿಗೆ ಶರಣಾಗ್ತೇನಾದ್ರೆ ಆಗ ಸತ್ಯ ಗೊತ್ತಾಗುತ್ತೆ. ಹಲ್ಲೆಲೂಯಾ. ನಾನು ಯೇಸುವಿನ ಮಾತಿನ ಮೂಲಕ ಜೀವಿಸ್ತಾ ಇದ್ದೇನೋ ಅಥವಾ ಯೇಸು ಇದ್ದಾರೆ ಅಂತೇಳಿ ಜೀವಿಸ್ತಾ ಇದ್ದೇನೋ? ನಾನು ಯೇಸುವಿನ ಮಾತಿನ ಮೂಲಕ ಇನ್ನೂ ಜೀವಿಸ್ಲಿಕ್ಕೆ ಕಲೀಲಿಲ್ಲ. ಹಲ್ಲೆಲೂಯಾ. ನಾವಿಲ್ಲಿ ಕಲಿಬೇಕು, ಯೇಸುವಿನ ಮಾತಿನಲ್ಲಿ ಜೀವಿಸ್ಲಿಕ್ಕೆ ಕಲಿಬೇಕು. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಎಲ್ಲರ ಕೈ ಮೇಲೆ ಹಾಕಿ ದೇವರಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Hallelujah, 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 hallelujah. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. Hallelujah, 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 hallelujah. Hallelujah, 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 hallelujah. ಈಗ ನಮ್ಮ ಪರಿಶುದ್ಧತೆಗಾಗಿ ಶ್ರಮಿಸಿದವರು ಯಾರು? ಯೇಸು ಸ್ವಾಮಿ. ಯಾರ ಪರಿಶುದ್ಧತೆ ನಮಗೆ ಸಿಕ್ಕಿದೆ? ಯೇಸುವಿನ ಪರಿಶುದ್ಧತೆ ಸಿಕ್ಕಿದೆ. ಯಾರ ಪರಿಶುದ್ಧತೆ? ದೇವರ ವಾಕ್ಯ ಹೇಳುತ್ತೆ, ಅದು ಯಾವುದರಿಂದಲೂ ಅದನ್ನ ನಾಶಪಡಿಸ್ಲಿಕ್ಕೆ ಆಗಲ್ಲ. ಏನೋ ಏನೋ ಯಾವುದರಿಂದಲೂ ನಾಶಪಡಿಸ್ಲಿಕ್ಕೆ ಆಗಲ್ಲ. ನಾನು ಪಾಪ ಮಾಡಿದ್ರು ಆ ಪರಿಶುದ್ಧತೆಯನ್ನು ನಾಶಪಡಿಸ್ಲಿಕ್ಕೆ ಆಗಲ್ಲ. ಹಾಗಂತೇಳಿ ಇಲ್ಲಿಗೆ ಅರ್ಧಕ್ಕೆ ನಿಲ್ಲಿಸಬೇಡಿ, ತಪ್ಪು ಸಿಕ್ಕಾಕೊಳ್ತೀರಿ, ಮತ್ತೆ ಗೊತ್ತಾಗುತ್ತೆ. ಹಲ್ಲೆಲೂಯಾ. ಓ, ನಾನು ಪಾಪ ಮಾಡಿದ್ರೆ ಏನೂ ಆಗಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ನನ್ನನ್ನು ದೇವರ ಪ್ರೀತಿಯಿಂದ ಅಗಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹೇಳೋಣ. ನನ್ನನ್ನು ದೇವರ ಪ್ರೀತಿಯಿಂದ ಅಗಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಾನು ಏನೇ ತಪ್ಪು ಮಾಡಿದ್ರು ನನ್ನನ್ನು ದೇವರಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಹಾಗಂತೇಳಿ ಮತ್ತೆ 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 ತಪ್ಪುಗಳನ್ನು ಮಾಡ್ತಾ ಹೋಗೋದಲ್ಲ. ದೇವರಿಗೂ ಒಂದು ತಾಳ್ಮೆ ಇದೆ. ನಾನೇನು ಮಾಡಬೇಕು? ತಂದೆ, ತಪ್ಪು ಮಾಡಿದ್ದೇನೆ, ನೀನು ಮಾಡದಂತೆ ನೋಡ್ತೇನೆ, ಇನ್ನು ಆಗಬಾರ್ದು ನನ್ನಿಂದ ಅಂತೇಳಿ ನಾನು ನಿರ್ಧಾರ ತಗೊಳ್ಬೇಕು. ಯಾರು ನಿರ್ಧಾರ ತಗೊಳ್ಬೇಕು? ಏನು ಮಾಡಬೇಕು? ಪಾಪ ನಿವೇದನೆ ಆಗಬೇಕು. ಮೊದಲು ನಿರ್ಧಾರ ಮಾಡಬೇಕು, ಇನ್ನು ಮಾಡಲ್ಲ ಅಂತೇಳಿ. ಅದರ ನಂತರ ಪಾಪ ನಿವೇದನೆ ಹೋಗ್ಬೇಕು. ಅದಕ್ಕೆ ಹೇಳೋದು ಪಶ್ಚಾತ್ತಾಪ. ಇನ್ನು ಮಾಡಲ್ಲ ಅನ್ನುವಂಥ ನಿರ್ಧಾರ ಇಲ್ಲದೆ ಪಾಪ ಮಾಡಿದ್ದೇನೆ ಅಂತ ಅರಿವು ಇಟ್ಕೊಂಡು ಹೋಗೋದಲ್ಲ. ಏನೋ ಪಾಪ ಮಾಡಿದ್ದೇನೆ ಅಂತ ಹೇಳ್ಕೊಂಡು ಹೋಗೋದಲ್ಲ. ಫಾದರ್ ಹತ್ರ ಮಾಡೋದಿಲ್ಲ ಅನ್ನುವ ನಿರ್ಧಾರದಿಂದ ನಾನು ಹೋಗ್ಬೇಕು. ಅದು ಪಾಪ ನಿವೇದನೆ. ಮಾಡಲ್ಲ ಸ್ವಾಮಿ, ಒಂದ್ಸಲ ತಪ್ಪದೆ, ಇಂಥವರಿಗೆ ದೇವರು ಕ್ಷಮೆಯನ್ನು ಕೊಡ್ತಾರೆ. ಮಿಕ್ಕವರು ನಾವು ನಮಗೆ ಮೋಸ ಮಾಡ್ತೇವೆ, ಮತ್ತೆ ಮತ್ತೆ ಅದನ್ನೇ ಮಾಡ್ತೇವೆ. ಯಾಕೆ? ನಾವು ನಿರ್ಧಾರ ಮಾಡಲಿಲ್ಲ. ನಾವು ನಮಗೆ ಮೋಸ ಮಾಡ್ತಾ ಇದ್ದೇವೆ. ನಾವು ಕೊನೆಯ ದಿನ ಎಲ್ಲವನ್ನ ಕಳ್ಕೊಳ್ತೇವೆ.
ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲು ಸೈತಾನಿಗೆ ಸಾಧ್ಯ ಇಲ್ಲ. ಆದರೆ ನಾನು ಅಡ್ವಾಂಟೇಜ್ ದುರುಪಯೋಗ ಪಡಿಸ್ಕೊಂಡ್ರೆ ನಾನು ನಾಶ ಆಗ್ತೇನೆ. ದೇವರು ನನಗೆ ಅವಕಾಶ ಕೊಟ್ಟಿದ್ದಾರೆ. ಯೇಸು ಸ್ವಾಮಿಯನ್ನ ಪರಿಶುದ್ಧತೆಯನ್ನು ನನಗೆ ಕೊಟ್ಟಿದ್ದಾರೆ. ಯಾರ ಪರಿಶುದ್ಧತೆಯನ್ನ? ನಾನು ಎಷ್ಟು ಬೆಲೆ ಕೊಟ್ಟರು, ಎಷ್ಟು ಪರಿಶುದ್ಧತೆ ಇಟ್ಟು ಜೀವಿಸಿದ್ರು ಅದನ್ನ ನನಗೆ ಗಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಏನದು ಪರಿಶುದ್ಧತೆ? ಪಾಪ ಇಲ್ಲದೆ ಇರುವಂತಹ ಸ್ಥಿತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತ ಸ್ಥಿತಿ ನಮ್ಮಲ್ಲಿದೆಯಾ? ಇಲ್ಲ. ನಾವು ಆತ್ಮದಲ್ಲಿ ಹಾಗೆ ಇದ್ದೇವೆ. ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಹೇಗಿದ್ದೇವೆ? ಆತ್ಮದಲ್ಲಿ ಯೇಸುವಿನ ಪರಿಶುದ್ಧತೆಯನ್ನ ಹೊಂದಿದ್ದೇವೆ. ಹಾಗಾದ್ರೆ ನಮ್ಮ ಶರೀರದಲ್ಲಿ ಏನಿದೆ? ಅದೇ ಹಳೆಯ ಸ್ವಭಾವ. ಹಂದಿಗೆ ಎಷ್ಟು ಕ್ಲೀನ್ ಮಾಡಿದ್ರೆ ಹೋಗುತ್ತೆ? ಬ್ರದರ್ ಜಾರ್ಜ್, ನಿಮ್ಮನೆ ಹಂದಿ ಆ ಕಡೆ ಈ ಕಡೆ ಹಂದಿ ಇದೆ. ಕೆಲವರು ಹಂದಿಯನ್ನ ಕಟ್ಟಿ ಹಾಕಿರ್ತಾರೆ ಕ್ಲೀನ್ ಮಾಡಿ. ಯಾಕೆ? ಮತ್ತೆ ಹೋಗುತ್ತೆ ಅದು. ನಮಗೆ ಆ ತರ ಗುಣ ಇದೆಯಾ? ಇಲ್ಲ. ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಜೋರಾಗಿ ಇಲ್ಲದ ಮಲಗಿ ಬಿಡ್ತೀರಿ. ಹಲ್ಲೆಲೂಯಾ. ನಿಮ್ಮ ಮೇಲೆ ನಿಮಗೆ ಕಣ್ಣಿರ್ಬೇಕು. ಈ ಬ್ರದರ್ ನೋಡಲ್ಲ ಅದು ನಾನ್ ನೋಡದೇ ಇಲ್ಲ, ಮಲಗಿ ನನಗೆ ಇರುತ್ತೆ. ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಯಾರ ಕಣ್ಣು ಯಾರ ಮೇಲೆ ಇರ್ಬೇಕು? ನರಿ ಕಣ್ಣು ಗುಬೆ ಮೇಲೆ. ಹಲ್ಲೆಲೂಯಾ ಅಲ್ವಾ? ಹಾಗೆ ಅಲ್ವಾ ಹಾಡೋದು? ಹಾಗೆ ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನ ಹಾಡು ಮಾಡಿದವರ ಜೊತೆಗೆ ನಾನು ಕೆಲಸ ಮಾಡ್ತಿದ್ದೆ. ನಮ್ಮ ಸ್ಟುಡಿಯೋಗೆ ಬರ್ತಿದ್ದೆ. ನಾನು ಸ್ಟುಡಿಯೋ ಇಂಜಿನಿಯರ್, ಸೌಂಡ್ ಇಂಜಿನಿಯರ್ ಆಗಿದ್ದೆ. ಎಷ್ಟನೇ ವಯಸ್ಸಲ್ಲಿ? 20 ವರ್ಷದಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದೆ. SP ಬಾಲಸುಬ್ರಹ್ಮಣ್ಯನ ಜೊತೆಗೆ, S ಜಾನಕಿ ಜೊತೆಗೆ, ಎಲ್ಲರ ಜೊತೆ ಕೆಲಸ ಮಾಡಿದೆ. ಆಗ ಅವ್ರು ಬರೇ ಅದನ್ನ ಸುಮ್ಮನೆ ಸ್ಟುಡಿಯೋಗೆ ಬಂದು ಹೋಗ್ತಾ ಇದ್ದೆ. ಈಗ ಫೇಮಸ್ ಆಗಿದೆ. ಯಾರು ಬರ್ತಿರೋದು? ಹಲ್ಲೆಲೂಯಾ, ಗುರು ಕಿರಣ್. ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಆದರೆ ನಾವಂತೂ ದೇವರಲ್ಲಿ ಫೇಮಸ್ ಆಗಿದ್ದೇವೆ. ಪ್ರಪಂಚದಲ್ಲಿ ಅಲ್ಲ, ದೇವರ ಜೊತೆಗೆ ವೈಯಕ್ತಿಕವಾಗಿ. ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೆ ಆರಾಧನೆ. ನನಗೆ ಅದೆಲ್ಲ ಮರ್ತೇ ಹೋಗಿತ್ತು. ನಾನೇನು ಸಾಧನೆ ಮಾಡಿದ್ದೆ? ನನಗೆ ಫೋಟೋ ಇಲ್ಲ. ಹೇಗೆ ನಂಬ್ತೀರಿ? ಸತ್ಯ ಅಂತೀರಿ? ಹಲ್ಲೆಲೂಯಾ, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ನಾವು ಗೊತ್ತಿಲ್ಲದೆ ದೇವರ ಪರಿಶುದ್ಧತೆಯನ್ನು ಹೊಂದಿದ್ದೇವೆ. ಯಾರ ಪರಿಶುದ್ಧತೆ? ಹಲ್ಲೆಲೂಯಾ. ಈಗ ಅದನ್ನ ಕಾಪಾಡೋದು ಯಾರ ಕೆಲಸ? ನಮ್ಮ ಕೆಲಸ. ಹಲ್ಲೆಲೂಯಾ. ಇಷ್ಟು ದಿನ ನಾವೇನ್ ತಿಳ್ಕೊಂಡಿದ್ದೀವಿ? ಸಾಧಾರಣ ಮನುಷ್ಯರು. ಯೇಸು ಸ್ವಾಮಿ ಹೇಳ್ತಾರೆ, ನೀವು ಈ ಪ್ರಪಂಚದವರಲ್ಲ. ಏನ್ ಹೇಳ್ತಾರೆ? ನಾನು ಈ ಪ್ರಪಂಚದವನಲ್ಲ. ಹೇಳೋಣ, ನಾನು ಈ ಪ್ರಪಂಚದವನಲ್ಲ. ನಾನು ದೇವರಿಗೆ ಸೇರಿದವನು, ದೇವರಿಂದ ಹುಟ್ಟಿದವನು. ದೇವರ ಪರಿಶುದ್ಧತೆ ನನಗಿದೆ. ಅದನ್ನು ಹಾಳು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ನನಗೆ ಸಾಧ್ಯ ಇದೆ. ಹೇಳಿ ಹೇಳಿ, ನನಗೆ ಸಾಧ್ಯ. ನನಗೆ ಅಂದ್ರೆ ನಿಮಗೆ, ನನಗೆ ಅಂತ ಹೇಳ್ಬೇಕಲ್ವ? ನಿಮಗೆ ಅಂತ ಹೇಳಿ ಬೇರೆ ತೋರಿಸ್ಲಿಕ್ಕೆ ನನಗೆ ಎಷ್ಟು ಕಳಿಸ್ಲಿಲ್ಲ. ಹಾಲೆಲೂಯಾ, ನನಗೆ ಎಲ್ಲರೂ ನಿದ್ದೆ ಬಿಟ್ಟು ನನಗೆ ಸಾಧ್ಯ ಇದೆ. ನನಗೆಲ್ಲ ನಿಮ್ಗೆ ಹೇಳಿ ತೋರಿಸಿ. ನನಗೆ ಸಾಧ್ಯ ಇದೆ. ಏನು ಸಾಧ್ಯ ಇದೆ? ಪರಿಶುದ್ಧತೆಯನ್ನ ಹಾಳು ಮಾಡ್ಲಿಕ್ಕೆ ನನಗೆ ಸಾಧ್ಯತೆ. ದೇವರಿಗೆ ಸಾಧ್ಯ ಇಲ್ಲ. ದೇವರಿಗೆ ಸಾಧ್ಯ ಇಲ್ಲ. ಅಂತ ಹೃದಯ ದೇವರ ಹತ್ರ ಇಲ್ಲ. ಆದ್ರೆ ಯಾರಿಗೆ ಇದೆ? ನನಗೆ ಇದೆ. ಹೇಳಿ, ನನಗೆ ಇದೆ. ಇಲ್ಲಾದ್ರೆ ನೀವು ತಿಳ್ಕೊಡ್ತೀನಿ ನನಗೆ ಇದೆ ಅಂತ ಹೇಳಿ. ಹೇಗೆ ಹೇಳಿ? ನನಗೆ ಇದೆ. ತೋರಿಸಿ, ನನಗೆ ಇದೆ. ಹಣ ತೋರಿಸು, ನನಗೆ ಇದೆ. ಏನಿದೆ? ಏನಿದೆ? ನನ್ನ ಪರಿಶುದ್ಧತೆಯನ್ನು ಹಾಳು ಮಾಡುವ ಅವಕಾಶ ನನಗೆ ಇದೆ. ಹಲ್ಲೆಲೂಯಾ. ಯಾರಿಗಿದೆ? ಸೈತಾನಿಗಿಲ್ಲ. ಯಾರಿಗಿಲ್ಲ? ಯಾರಿಗಿಲ್ಲ? ದೇವರಿಗೆ
ದೇವರಿಗೂ ಇಲ್ಲ. ಹಾಲೆಲೂಯ, ಹಾಲೆಲೂಯ. ದೇವರು ಎರಡು ಮನಸ್ಸಿನವರಲ್ಲ. ಹಾಲೆಲೂಯ, ನಮ್ಮ ತರ ಅಲ್ಲ ಅವರು. ಹಾಲೆಲೂಯ. ಯಾರಿಂದಲೂ ಬೇರ್ಪಡಿಸಲು ಸಾಧ್ಯವಿಲ್ಲ. ಹಾಲೆಲೂಯ. ಯಾರಿಗೆ ಸಾಧ್ಯ? ನನಗೆ ಸಾಧ್ಯ. ಹಾಲೆಲೂಯ. ಅದನ್ನು ನೀವು ಉಳಿಸ್ಕೊಳ್ಬೇಕು, ಕಳ್ಕೊಳ್ಬೇಕು, ಅದು ನನ್ನ ಕೈಯಲ್ಲಿ ಎಲ್ಲಿದೆ? ಸಂತ ಪೌಲರು ಹೇಳ್ತಾರೆ, ನೀವು ಅದನ್ನ ಉಳಿಸಿಕೊಳ್ಳುವುದಕ್ಕಾಗಿ ಶ್ರಮ ಪಡಿ. ಆಹಾ, ಹಾಲೆಲೂಯ. ಯೇಸುವೇ ಸ್ತೋತ್ರ. ಏನು ಉಳಿಸ್ಕೊಳ್ಳಿಕ್ಕೆ? ದೇವರಂತಹ ಪರಿಶುದ್ಧತೆ ನನಗೆ ಕೊಟ್ಟಿದ್ದಾರೆ. ಅದನ್ನ ನಾನು ಉಳಿಸ್ಕೊಳ್ಬೇಕು ಮಾತ್ರ ಅಲ್ಲ, ನನ್ನ ಶರೀರದಲ್ಲಿ ಅದು ಕಾಣಬೇಕು. ಹಾಲೆಲೂಯ. ಏನ್ ಮಾಡ್ಬೇಕು? ಈಗ ಶರೀರದಲ್ಲಿ ಇದೆಯಾ? ಹೇಗೆ ಜೀವಿಸ್ತಾ ಇದ್ದಾರೆ? ಎಲ್ಲರೂ ಇದ್ದಾಗೆ. ಹೌದಾ? ಇಲ್ಲ? ಏನಾದ್ರು ವ್ಯತ್ಯಾಸ ಇದೆ? ನನಗೂ ನನ್ನ ಪಕ್ಕದಲ್ಲಿ ಇರುವವರಿಗೆ ಏನಾದ್ರು ವ್ಯತ್ಯಾಸ ಇರುತ್ತೆ? ಹಾಲೆಲೂಯ. ಕೋಪ ಬಂದಾಗ, ಹಸಿವಾದಾಗ, ಹಾಲೆಲೂಯ, ಹಾಲೆಲೂಯ, ತಾಳ್ಮೆ ಕಳ್ಕೊಂಡಾಗ ಹೇಗಿರ್ತೇನೆ? ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ. ನೀವ್ ಹೇಳಿ ಅಂದ್ರೆ ಹಾಗೆ ಇರ್ತೇನೆ ಅಂತೇಳಿ. ಹಾಲೆಲೂಯ. ಅದಕ್ಕೆ ಫಾದರ್ ಯಾವತ್ತು ಹೇಳೋದು, ನೀವು ಹೇಗಿದ್ರೋ ಹಿಂದೆ ಹಾಗೆ ಇನ್ನು ಮುಂದೆ ಇರುವಂತೆ ಆಶೀರ್ವದಿಸುತ್ತೇನೆ. ಎಲ್ಲರೂ ಹೇಳ್ತಾರೆ ಆಮೆನ್. ಅದಕ್ಕೆ ಹಾಗೆ ಇದೆ. ಹಾಲೆಲೂಯ ಅಲ್ವಾ? ಯೇಸುವೇ ಸ್ತೋತ್ರ. ಅವ್ರು ಹೇಳ್ತಾ ಇರ್ತಾರೆ, ನಾವು ನಮ್ಗೆ ಬೇರೆ ಕೆಲಸ ನೆನಪಿಗೆ ಬಂದಿರತ್ತೆ. ಹಾಲೆಲೂಯ. ಏನ್ ಹೇಳಿದಾರೋ ಗೊತ್ತೇ ಇಲ್ಲ. ಯೇಸುವೇ ಸ್ತೋತ್ರ. ತಪ್ಪಾಗಿ ಹೇಳಿ ಆಮೇಲೆ ಅಂತ ಹೇಳಿದ್ರೆ ಅದು ಆಮೇಲೆ ಆಗತ್ತೆ. ಹಾಲೆಲೂಯ. ಯೇಸುವೇ ಸ್ತೋತ್ರ. ಏನದು ಆಮೇಲೆ ಅಂದ್ರೆ? ನೆರವೇರಲಿ, ಅಂತೆಯೇ ಆಗಲಿ. ಏನ್ ಹೇಳ್ತಾ ಇದ್ದೇವೆ? ಕಳ್ಳನಿಗೆ ಚಾನ್ಸ್ ಕೊಡ್ತಾ ಇದ್ದೇವೆ. ಬಾ ತಮ್ಮ, ಬಾ ಒಳಗ್ ಬಾ, ತಗೊಂಡು. ಹಾಲೆಲೂಯ. ಯೇಸುವೇ ಸ್ತೋತ್ರ. ನಮ್ ಜೀವನ ಹಾಳಾಗೋದು ಯಾಕೆ ಗೊತ್ತಾ? ನಾವು ಎಲ್ಲವನ್ನ ತಿಳಿಯದೆ ಮಾಡ್ತಾ ಇದ್ದೇವೆ. ಬಿಳಿ ಅಂತ ಇರೋದನ್ನೆಲ್ಲ ಕುಡಿತಾ ಇದ್ದೇವೆ ಹಾಲು ಅಂತೇಳಿ. ಹಾಲೆಲೂಯ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ, ಯೇಸುವೆ ಆರಾಧನೆ. ಇಷ್ಟೊಳಗೆ ಏನ್ ತಿಳ್ಕೊಂಡಿದ್ವಿ? ನಾವು ಸಾಧಾರಣ ಮನುಷ್ಯ. ಎಷ್ಟೋ ಮಂದಿ ಹೇಳ್ತಾರೆ, ಉಪ್ಪು ಖಾರ ತಿನ್ನುವಂತ ಶರೀರ ಪಾಪ ಮಾಡೇ ಮಾಡುತ್ತೆ ಅಂತ. ಹಾಲೆಲೂಯ. ಆದ್ರೆ ದೇವರ ವಾಕ್ಯ ಹಾಗೆ ಹೇಳೋದು. ದೇವರಿಂದ ಹುಟ್ಟಿದವನು ಪಾಪ ಮಾಡೋದಿಲ್ಲ, ಚಾನ್ಸೇ ಇಲ್ಲ. ಹಾಲೆಲೂಯ. ಪಾಪ ಮಾಡೋದ ಹಾಗೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಬ್ರದರ್ ರೊನಾಲ್ಡ್ ಮನೆಯಲ್ಲಿ ತುಂಬಾ ಬುಕ್ ಇದೆ. ಆ ಬುಕ್ ದಿನ ಓದ್ತಾ ಇದ್ದಾರೆ. ಅವರು ಕೊಟೇಶನ್ ಕಳಿಸ್ತಾ ಇರ್ತಾರೆ. ಓದ್ತಾ ಇದ್ರೆ ಪಾಪ ಮಾಡದೇ ಇರ್ತೇವೆ ನಾವು. ಪಾಪ ಮಾಡದೇ ಇರ್ತೇವೆ ನಾವು. ಜಪಸರ ಮಾಡ್ತಾ ಇದ್ರೆ ಹಾಗಾದ್ರೆ ಏನ್ ಮಾಡ್ಬೇಕು? ಒಂದು ಸೂತ್ರ ಏನು ಪಾಪ ಮಾಡದೇ ಇರ್ಲಿಕ್ಕೆ? ಏನ್ ಸೂತ್ರ? ನನ್ನನ್ನ ದೇವರು ಪರಿಶುದ್ಧ ಮಾಡಿದ್ದಾರೆ, ನಾನು ಯೇಸುವಿನಂತೆ ಪರಿಶುದ್ಧನಾಗಿದ್ದೆ. ಇದು ಎರಡೇ ಮಾತು ಹೇಳಿದ್ರೆ ಸಾಕು. ಎಷ್ಟು? ಯೇಸು ಸ್ವಾಮಿ ನನ್ನನ್ನು ಪರಿಶುದ್ಧರಾಗಿ ಮಾಡಿದ್ದಾರೆ. ಯೇಸುವಿನ ಪರಿಶುದ್ಧತೆ ನನ್ನಲ್ಲಿದೆ. ಮತ್ತೆ ನೋಡಿ, ನಿಮ್ಮಿಂದ ಪಾಪ ಮಾಡ್ಲಿಕ್ಕೆ ಆಗತ್ತಾ ಅಂತ ಚಾಲೆಂಜ್ ಮಾಡ್ತೇನೆ. ಹಾಲೆಲೂಯ, ಹಾಲೆಲೂಯ. ನೀವು ಸದಾ ಬಾಯಲ್ಲಿ ನುಡಿತಾ ಇದ್ದು ಅದರಲ್ಲೇ ನಮ್ಮ ಗಮನ ಇದ್ರೆ, ಅದನ್ನೇ ನಾನು ಧ್ಯಾನಿಸ್ತಾ ಇದ್ರೆ ನಾವು ಪಾಪ ಮಾಡ್ಲಿಕ್ಕೆ ಆಗಲ್ಲ. ಹಾಲೆಲೂಯ. ಬೇರೆ ಏನ್ ಮಾಡ್ಬೇಕಂತ ಇಲ್ಲ. ಇದು ನಾನು ಕಲ್ತ್ಕೊಂಡಿರೋದು. ಯೇಸು ಸ್ವಾಮಿ ನನಗೆ ಯಾರು ಕಲಿಸಿರೋದಲ್ಲ, ಜೆಸಿಎಲ್ಎಂನಿಂದಲೂ ಬಂದಿದ್ದಲ್ಲ. ಹಾಲೆಲೂಯ. ಅದು ನನಗೆ ಆಶ್ಚರ್ಯ ಆಗಿದ್ದು ಒಂದೇ ವಿಷಯ. ನಾನು ಕಲಿತು ಹೊರಗೆ ಬರುವಾಗ ಬ್ರದರ್ ಜಾನ್ಸನ್ ಬಾಯಿಂದ ನಾನು ಕೇಳಿದ್ದೆ. ನಾನು ಯೋಚನೆ ಮಾಡಿದೆ, ಹಾಗಾದ್ರೆ ನನಗೊಂದು ಸ್ಪೆಷಲ್ ಆಗಿ ದೇವರು ಕಲಿಸ್ಲಿಲ್ಲ. ಆಲ್ರೆಡಿ ಅವ್ರ ಪ್ರಪಂಚದಲ್ಲಿದೆ. ಮತ್ತೆ ಅವ್ರು ಕಲಿಸುವಾಗ ಒಂದು ವಾಕ್ಯ ಸಿಕ್ತು. ಜೋಶುವ 1:8 ಯೆಹೋಶುವನಿಗೆ ದೇವರು ಕಲಿಸ್ತಾರೆ. ಅಯ್ಯೋ, ಆದಿಯಲ್ಲಿ ಇತ್ತು, ಈಗ ಇದ್ದಿದ್ದಲ್ಲ. ಹಾಲೆಲೂಯ. ಎಲ್ಲಿತ್ತು? ಆದಿಯಲ್ಲಿ ಇತ್ತು. ಇದು ಯಾರು ತಂದಿದ್ದಲ್ಲ, ಅಲ್ಲಿ ಇತ್ತು. ಯಾರಿಗೋ ಗೊತ್ತಾಯ್ತು, ಉಪಯೋಗಿಸಿದ್ರೆ ಹೇಳಿದ್ರು.
ಹಾಲೆಲೂಯ, ಹಾಲೆಲೂಯ. ಉಪಯೋಗಿಸಿ ನೋಡಿದವರು ಹೇಳಿದರು, ನಾನಂತೂ ಅದನ್ನು ಕಲ್ತುಕೊಳ್ಳಿಕ್ಕೆ ಪೂರ್ತಿ ನನ್ನ ಹೆಂಡತಿ ಮಕ್ಕಳು ಬಿಸ್ನೆಸ್ ಎಲ್ಲ ಬಿಟ್ಟು ಹೋಗಿದ್ದೆ. ಹಾಲೆಲೂಯ. ಎಲ್ಲ ಖಾಲಿ ಮಾಡಿ ದೇವರು ಮಾತಾಡ್ತಾರೆ, ದೇವರು ಕಲಿಸ್ತಾರೆ ಅಂತ. ದೇವರು ಕಲಿಸಿದ ಇಷ್ಟೇ, ನಿನ್ನನ್ನು ನಾನು ಏನು ಮಾಡಿದ್ದೇನೆ ಅದು ಮೊದಲು ಅರಿತುಕೋ. ನಿನಗಾಗಿ ಯೇಸು ಸ್ವಾಮಿ ಏನನ್ನ ಶ್ರಮಿಸಿದ್ದಾರೆ ಅದು ತಿಳಿದುಕೋ, ಅದರಲ್ಲಿ ಮಗ್ನರಾಗಿರು, ಆಗ ನೀನು ಸಫಲನಾಗ್ತಿ. ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೆ ಆರಾಧನೆ. ಇದು ಯಾರ ಒಂದು ಶಿಕ್ಷಣ ಅಲ್ಲ, ಇದು ದೇವರು ಕೊಟ್ಟಂತಹ ಶಿಕ್ಷಣ. ಏನದು? ಸಣ್ಣ ಏನೂ ತಿಳಿಯದವರು ಮಾಡಲಿಕ್ಕೆ ಆಗುವಂತಹ ಒಂದು ಸಿಸ್ಟಮ್. ಹಾಲೆಲೂಯ. ಯೆಹೋಶುವನಿಗೆ ಬಹಳ ಚಿಂತೆ ಆಗಿತ್ತು. ಮೋಶೆನೇ ದೇವರ ರಾಜ್ಯವನ್ನ ಕಳ್ಕೊಂಡ, ಕಾನಾನ್ ದೇಶವನ್ನು ಕಳ್ಕೊಂಡ. ನಾನು ಹೇಗೆ ಈ ಜನರನ್ನು ನಡೆಸ್ಕೊಂಡು ಹೋಗಿ ಆ ದೇಶಕ್ಕೆ ಇವರನ್ನು ತಲುಪಿಸಲಿ? ಇಷ್ಟು ಹೊರಟಾದ ಜನರು ಅಂತೇಳಿ ಯೋಚನೆ ಮಾಡ್ತಾ ಇದ್ದ. ದೇವರ ಕೈಯಲ್ಲೂ ಸಿಕ್ಕಾಕೊಡ್ತೇನೆ, ತಪ್ಪಿದ್ರೆ ಮನುಷ್ಯನ ಕೈಯಲ್ಲಿ ಕಲ್ಲುಗಳಿಂದ ಸತ್ತು ಹೋಗ್ತೇನೆ. ಹಾಲೆಲೂಯ, ಹಾಲೆಲೂಯ. ಏನಾಗ್ತೇನೆ? ದೇವರ ಮಾಡದಿದ್ರೆ ದೇವರಿಂದ ಸತ್ತು ಹೋಗ್ತೇನೆ, ಮಾಡಿದ್ರೆ ಜನರಿಂದ ಸತ್ತು ಹೋಗ್ತೇನೆ. ಹಾಲೆಲೂಯ, ಹಾಲೆಲೂಯ. ನಮ್ಮ ಅವಸ್ಥೆ ಹಾಗೆ ಇರುತ್ತೆ. ದೇವರ ಮಾತನ್ನು ಕೇಳಿ ಪ್ರಪಂಚದಲ್ಲಿ ಜೀವಿಸ್ಲಿಕ್ಕೆ ಹೋದ್ರೆ ಅದು ಆಗಲ್ಲ. ಆಗತ್ತೆ? ಆಗಲ್ಲ. ಆಗತ್ತೆ? ಎಷ್ಟು ಮಂದಿ ಆಗತ್ತೆ ಅಂತ ಹೇಳ್ತೀವಿ? ದೇವರ ಮಾತು ಜೀವಿಸ್ಲಿಕ್ಕೆ ಆಗತ್ತೆ ಅಂತ. ನನಗಾಗತ್ತೆ ಬ್ರದರ್ ಅಂತ ಹೇಳಿ. ಹಾಲೆಲೂಯ. ಯೋಸೇಫನಿಗೆ ದೇವರು ಒಂದು ಕನಸು ತೋರಿಸಿದ್ರು. ಏನಾಗಿತ್ತು ಅದು ಕನಸು? 12 ಕಂತೆಗಳು ಯೋಸೇಫನ ಮುಂದೆ ಬಂದು ತಲೆ ಬಾಗ್ತಾ ಇತ್ತಂತೆ. ಅರ್ಥ ಏನು? 11 ತಮ್ಮಂದಿರು ಅವನಿಗೆ ತಲೆ ಬಾಗಿಸ್ತಾರಂತೆ. ಅಂದ್ರೆ ಏನು ಅರ್ಥ? ಯೋಸೇಫ ರಾಜನಾಗ್ತಾನೆ. ಆ ಸುದ್ದಿಯನ್ನು ತಂದೆ ತಾಯಿ ಹೇಳ್ತಾರೆ. ಸೂರ್ಯ ಚಂದ್ರರು ಯೋಸೇಫನಿಗೆ ತಲೆ ಬಾಗ್ತಾ ಇದ್ದಾರೆ. ತಂದೆ ತಾಯಿ ಕೇಳಿದಾಗ ಏನ್ ಹೇಳಿದ್ರು? ನಾವು ನಿನಗೆ ತಲೆ ಬಾಗಲ್ಲ. ಕೊನೆಗೇನಾಯ್ತು? ಯೋಸೇಫ ಮಹಾಸೇನಾಧಿಪತಿಯ ರಾಜನ ಆಸ್ಥಾನಕ್ಕೆ ಸಮಾನವಾಗಿ ಇದ್ದ. ಹಾಲೆಲೂಯ. ರಾಜನ ಅಧಿಕಾರ ಎಲ್ಲ ಯಾರ ಹತ್ರ ಇತ್ತು? ಯೋಸೇಫನಿಗೆ ಕೊಡಲಾಗಿತ್ತು. ಹಾಲೆಲೂಯ. ಏನ್ ಬೇಕಾದ್ರೂ ಮಾಡ್ಬೋದು. ಅಣ್ಣಂದಿರು ಬಂದು, ತಂದೆ ತಾಯಿಗಳು ಬಂದು ಏನ್ ಮಾಡಿದ್ರು? ನಮಸ್ಕಾರ ಮಾಡಿದ್ರು. ಹೌದಾ ಇಲ್ಲ? ಕೇಳಲಿಕ್ಕೆ ಬಹಳ ಸುಂದರ ಇದೆ. ಆದ್ರೆ ಕನಸು ಬಿದ್ದ ಮಾರನೇ ದಿನ ಏನಾಗಿತ್ತು? ಜೋಸೆಫ ಬಾವಿಯಲ್ಲಿದ್ದ. ಹಾಲೆಲೂಯ. ಏನಾಗಿತ್ತು? ಜೋಸೆಫ ಬಾವಿ ಒಳಗಿದ್ದ. ನನ್ನನ್ನು ಹಾಗೆ ಆಗ್ತಿದ್ರೆ ಆ ಕನಸಂತೆ ಕನಸು ದೇವರು ಅದು ಆಗತ್ತಾ? ಅಲ್ವಾ? ಆಗತ್ತಾ ಕನಸು? ಎಷ್ಟು ವರ್ಷ ಹಿಡೀತು? 2 ವರ್ಷ, 3 ವರ್ಷ, ಎಷ್ಟು ವರ್ಷ? 17 ವರ್ಷ. ನಾನಾಗಿತ್ತಿದ್ರೆ ಬಾವಿಯಿಂದ ತೆಗ್ದಾಗ್ಲೇ ಬದುಕಿದ್ರೆ ಎಲ್ಲಾರು ಭಿಕ್ಷೆ ಬೇಡಿ ತಿಂತೇನೆ ಅಂತ ಹೇಳಿ ಹೊಡಿ ಹೋಗ್ತಿದ್ನೇನು? ಯೋಸೇಫ ಎಂತ ಮನುಷ್ಯನು. ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಅಬ್ರಾಮನಿಗೆ ದೇವರು ಹೇಳಿದ್ರು, ನಾನು ನಿನಗೆ ಮಗ ಕೊಡ್ತೇನೆ ಅಂತೇಳಿ. ಮಗ ಸಿಕ್ಕಿದ್ನು ಅವನಿಗೆ. ಯಾವಾಗ? 100 ವರ್ಷ. ಎಷ್ಟು ವರ್ಷ ಕಾಯ್ಬೇಕಾಯ್ತು? 25 ವರ್ಷ. 75ನೇ ವರ್ಷದಲ್ಲಿ ದೇವರು ಅಬ್ರಾಮನನ್ನ ಅವನ ಅಪ್ಪ ಅಮ್ಮನ ಮನೆಯಿಂದ ಬಿಟ್ಟು ಹೋಗು, ನಿನಗೆ ಆದೇಶ ಕೊಡ್ತೇನೆ ಅಂತ ಹೇಳಿ. ಆ ಮೂರ್ಖ ಅಬ್ರಾಮ ಎಲ್ಲಿ ಅಂತ ಕೇಳಲಿಲ್ಲ, ಸೀದಾ ಹೊರಟೋದ. ಎಲ್ಲಿ ಅಂತಾನೆ ಗೊತ್ತಿಲ್ಲ. ಮೂರ್ಖ ಅಲ್ವಾ? ಅಲ್ವಾ? ದೇವರ ಮಾತನ್ನು ನಂಬಬೇಕಾದ್ರೆ ನಾನು ಮೂರ್ಖನಾಗಬೇಕಾಗುತ್ತೆ. ಪ್ರಪಂಚಕ್ಕೆ ನಾನು ಮೂರ್ಖ. ಜನರು ನನಗೆ ಹುಚ್ಚ, ಮೂರ್ಖ, ತಲೆ ಇಲ್ದವನು ಅಂತ ಹೇಳ್ತಾರೆ. ಯಾವಾಗ? ದೇವರ ವಾಕ್ಯ ಪಾಲಿಸಿದೆ. ಇವನಿಗೆ ತಲೆ ಕಟ್ಟೋಗಿದೆ ಅಂತ ಹೇಳ್ತಾರೆ. ಹಾಲೆಲೂಯ. ಇವನು ಸರಾಯಿ ಕುಡ್ದಿರ್ಬೇಕು ಅಂತ ಹೇಳ್ತಾರೆ. ಯೇಸು ಸ್ವಾಮಿಗೆ ಹೇಳಿದ್ರು. ಯಾಕೆ ಹೇಳಿದ್ರು? ಅವ್ರು ದೇವರ ತರ ಮಾಡ್ತಾ ಇದ್ರು ಅದಕ್ಕೆ. ಹಾಲೆಲೂಯ. ಆದ್ರಿಂದ ನಾನು ದೇವರ ಮಗ ಅಂತೇಳಿ ಒಪ್ಕೊಂಡ ಕೂಡಲೇ ಸೈತಾನ ಬಂದು ಕಿಟ್ಟಿರ್ತಾನೆ. ಮಗನೇ, ದೇವರ ಮಗ ಆದ್ರೆ ಈಗ ತೋರಿಸೋ.
ಹಾಲೆಲೂಯ. ಯೋಸೇಫನಿಗೆ ಬಂದು ತೋರಿಸಿದ್ನ ಇಲ್ವಾ? ತೋರಿಸಿದ್ನ ಇಲ್ವಾ? ಯೇಸು ಸ್ವಾಮಿಗೆ ತೋರಿಸಿದ್ನೋ ಇಲ್ವಾ? ಹಾಗಾದ್ರೆ ನಮ್ಗೆ ತೋರಿಸ್ತಾನ ಇಲ್ವೋ? ಖಂಡಿತವಾಗಿ. ನನ್ನ ದೇವ್ರ ಮಗ ಅಂತೇಳಿ ಒಪ್ಕೊಂಡ ದಿನದಿಂದ ನನ್ನ ಕಿವಿ, ಮೂಗು, ಬಾಯಿ ಎಲ್ಲ ಏನಾಗಿರ್ಬೇಕು? ಸರ್ಪದಂತೆ ಚಾತುರ ಇರಬೇಕು. ಒಂದಿನ ಒಬ್ಬನು ಚಾಲೆಂಜ್ ಮಾಡ್ದ, ಅದ್ಭುತ ಎಲ್ಲ ಸುಮ್ಮನೆ, ಅದೆಲ್ಲ ಸೆಟಪ್ ಅಂತೇಳಿ. ನಾನು ಒಂದಿನ ನನ್ನ ಜೊತೆಗೆ ಬಾ ಅಂತೇಳಿ ನನ್ನ ಜೊತೆ ಕರ್ಕೊಂಡು ಹೋದೆ. ಅವನ ಮುಂದೆ ಅವನ ಹತ್ರನೇ ಪ್ರಾರ್ಥಿಸಿದೆ. ಅವನು ಪ್ರಾರ್ಥಿಸಿದವನೇ ಅಲ್ಲ, ಬರೀ ಚರ್ಚಿಗೆ ಹೋಗೋದು, ಜಪಸರ ಮಾಡೋದು ಅದು ಮಾಡೋಲ್ಲ ಅವನು. ಅವನ ಕೈಯಲ್ಲಿ ಅದ್ಭುತ ಆಯ್ತು. ಏನಾಯ್ತು? ಅದ್ಭುತ ಆಯ್ತು. ಅದ್ಭುತ ಯಾರ ಕೈಯಲ್ಲಿ ಬೇಕಾದ್ರೆ ಆಗತ್ತೆ. ದೇವರು ಗೊತ್ತು ಯಾರ ಕೈಯಲ್ಲಿ ಮಾಡಿಸ್ಬೇಕು ಅಂತ. ಯಾರ ಕೈಯಲ್ಲಿ ಮಾಡಿಸ್ತಾರೆ ಗೊತ್ತಾ? ಯಾರು ನಂಬೋದಿಲ್ಲ ದೇವರ ಕೈಯಲ್ಲಿ. ಹಾಲೆಲೂಯ. ನಂಬೋರ ಕೈಯಲ್ಲಿ ಅದ್ಭುತ ಆಗಲ್ಲ. ಏನ್ ಹೇಳ್ತೀರಿ ಬ್ರದರ್ ರಾಣಿ? ನಂಬೋರ ಕೈಯಲ್ಲಿ ಅದ್ಭುತ ಆಗಲ್ಲ, ನಂಬದೇ ಇರೋರ ಕಡೆಯಲ್ಲಿ ಅದ್ಭುತ ಆಗತ್ತೆ. ದೇವರಿಗೆ ಗೊತ್ತು ಯಾರನ್ನ ಎಲ್ಲಿ ಬಲೆ ಹಾಕ್ಬೇಕು ಅಂತ. ಹಾಲೆಲೂಯ. ಯೇಸುವೇ ಸ್ತೋತ್ರ. ಅದ್ಭುತ ಆಯ್ತು. ಅವ್ನು ಮತ್ತೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ. ಇದು ನನಗೆ ಗೊತ್ತೇ ಇರಲಿಲ್ಲ. ಇಷ್ಟು ದಿನ ನಾನು ಸೆಟಪ್ ಅಂತ ತಿಳ್ಕೊಂಡಿದ್ದೆ. ಈಗ ನಾನು ಏನ್ ಮಾಡ್ಬೇಕು ಅಂತ. ಏನ್ ಮಾಡೋದ್ ಬೇಡ, ನೀನ್ ದೇವ್ರ ಮಗ ಅಂತೇಳಿ ಒಪ್ಪು ಅಷ್ಟೇ. ನಿನ್ ಯಾವಾಗ್ಲೂ ಹೇಳ್ತಾ ಇರ್ಬೇಕು, ನೆನಪಿರ್ಬೇಕು ನಿನಗೆ. ಬೇರೆ ಏನು ಮಾಡಬೇಡ, ನಿನ್ನ ತಿರ್ಲಿಕ್ಕೆ ಹೋಗ್ಬೇಡ, ನಿನ್ನಿಂದ ಆಗಲ್ಲ ಅದು. ನೀನ್ ಬರೇ ದೇವರ ಮಗ ಅಂತ ಹೇಳ್ತಾ ಇದ್ದೆ. ಪಾಪ ಹಾಗೇ ಮಾಡ್ತಾ ಇದ್ದ. ಹೋಗ್ತಾ ಹೋಗ್ತಾ ಒಂದಿನ ಹೆಂಡತಿ ಮತ್ತೆ ಅವನು ಒಟ್ಟಿಗೆ ಹೋಗುವಾಗ ಒಂದು ಲಾರಿ ಮುಂದೆ ಇತ್ತು. ಆ ಲಾರಿಯಲ್ಲಿ ಹೂವಿನ ಧಾನ್ಯಗಳಿತ್ತು, ಚಟ್ಟಿ, ಏನ್ ಹೇಳ್ತೇನೆ, ಹೂದಾನಿ, ಸಿಮೆಂಟ್ ಇದು. ಅದೇನಾಯ್ತೋ ಏನೋ ಧಡ ಧಡ ಅಂತ ಬಿತ್ತು. ಇವನಿಗೆ ಎಲ್ಲೋ ಹೋಗ್ಬೇಕಂತ ಗೊತ್ತಿಲ್ಲ, ಒಂದ್ ಕಡೆ ಹೋಗಿ ಬಿದ್ದು ಬಿಟ್ಟ. ಆದ್ರೆ ಹೇಳ್ದ, ಬಿಟ್ಟೆ, ಅದು ಬದುಕಿದ್ದೇನೆ, ಯಾರಿಗೂ ಒಂದು ಗಾಯ ಆಗಲಿಲ್ಲ, ಬೈಕಿಗೆ ಒಂದು ಹಾನಿ ಆಗಲಿಲ್ಲ. ಒಂದ್ಸಲ ಆಗಿದ್ರೆ ತೊಂದರೆ ಇಲ್ಲ. ನೆಕ್ಸ್ಟ್ ಟೈಮ್ 2 ದಿನ ಬಿಟ್ಟು ಸೇಮ್ ಆಯ್ತು. ಏನಾಯ್ತು? ಸೇಮ್. ಅದರಲ್ಲೂ ಅವನಿಗೆ ಏನಾಗ್ಲಿಲ್ಲ, ಬದುಕಿದೆ ಅಂತ ಹೇಳಿದ. ಆದ್ರೆ ಅವನು ಹೇಳ್ದ, ಇದು ದೇವರ ಮಗ ಅಂತ ಹೇಳಿದ್ದಕ್ಕೆ ಆಗಿದ್ದು, ಇನ್ನು ಮುಂದೆ ಹೇಳಲ್ಲ ಅಂತ ಹೇಳಿ. ಹಾಲೆಲೂಯ, 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 ಹಾಲೆಲೂಯ. ನಿಮಗೇನು ಗೊತ್ತಾಯ್ತು ಅದರಲ್ಲಿ? ಇವತ್ತಿನವರೆಗೆ ಅವನು ಹೇಳ್ತಾ ಇಲ್ಲ, ಚಾಲೆಂಜ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಈಗ ಸುಮ್ಮನೆ ಒಪ್ಕೊಂಡು ಹೋಗ್ಬಿಡ್ತಾನೆ. ಹಾಲೆಲೂಯ. ನಾನು ನಿನ್ನ ಹತ್ರ ಮಾತಾಡ್ಲಿಕ್ಕೆ ಬರಲ್ಲ ಅಂತ. ಹಾಲೆಲೂಯ. ಒಂದಿನ ನನಗೂ ಚಿಕ್ಕಪ್ಪನಿಗೆ ಒಂದು ವಾದ ಆಗ್ತಾ ಇತ್ತು. ನಾನು ಹೇಳಿದೆ, ಅನ್ಯಾಯದ ಮತ್ತು ದುಡ್ಡು ಉಳಿಯೋದಿಲ್ಲ ಅಂತ ಹೇಳ್ತಾ ಇದ್ದೆ. ಇವ್ರು ಇಲ್ಲ, ಉಳಿದೇ ಉಳಿಯುತ್ತೆ, ನೀನು ಹೇಳೋದೆಲ್ಲ ಸುಮ್ಮನೆ. ಇಷ್ಟು ಜನ ಬದುಕ್ತಾ ಇದ್ದಾರೆ, ಅವರು ಬದುಕಿರ್ಬೋದು, ಆದರೆ ದೇವರಲ್ಲಿ ನಂಬುವವನಿಗೆ ಸ್ವಲ್ಪ ಕಷ್ಟ ಆಗ್ತೇವೆ. ಹೀಗೆ ಹೇಳಿ ಒಂದು ದಿನ ಆಗಲಿಲ್ಲ. ಅವ್ರು ಡೀಸೆಲಲ್ಲಿ ಸ್ವಲ್ಪ ದುಡ್ಡು ಉಳಿಸ್ಕೊಂಡಿದ್ರು. ಜೀಪಿಗೆ ಹಾಕೋದು ಡೀಸೆಲಲ್ಲಿ ಸ್ವಲ್ಪ ದುಡ್ಡು ಉಳಿಸ್ಕೊಂಡ್ರು. ನಾನು ಹೇಳಿದೆ, ಎಕ್ಸಾಕ್ಟ್ ಆಗಿ ನಿಂಗೆ ದುಡ್ಡು ಅದು ಹೋಗುತ್ತಾ ಇಲ್ವೋ ನೋಡಿ ಅಂತ. ಒಂದಿನ ಮಾರ್ಕೆಟಿಗೆ ಕಳಿಸಿದ್ರು ಅವರು. ಮಾರ್ಕೆಟಿಗೆ ಹೋಗಿ ಜೀಪಲ್ಲಿ ಎಲ್ಲ ಐಟಮ್ನಲ್ಲಿ ಇಟ್ಕೊಂಡು ಅಲ್ಲಿ ಹೋಗುವಾಗ ಅಣ್ಣ ಸಿಕ್ಕಿದ್ರು, ನನ್ನ ತಂದೆ ಸಿಕ್ಕಿದ್ರು. ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಆಯ್ತು ಬಾಯ್ ಅಂತೇಳಿ ಗಾಡಿ ತೆಗೆದ್ರು. ಅಷ್ಟೊತ್ತಿಗೆ ಮೊಟ್ಟೆಗಳು ಎಲ್ಲಿದ್ದು ಇತ್ತು ಎಲ್ಲ ಬಿತ್ತು. ಯಾರೋ ಆ ಕಡೆಯಿಂದ ಬರ್ತಾ ಇದ್ದವನು ಆ ಮೊಟ್ಟೆಗಳು ಸ್ವಲ್ಪ ರಾಶಿ ಉದ್ದ ಇತ್ತೆ ಅದರಿಂದ ಇವ್ರ ಜೀಪಿಗೆ ತಂದು ಇಟ್ಟಿದ್ದ. ಏನಾಯ್ತು ಇವ್ರಿಗೆ ಗೊತ್ತಿಲ್ಲ ಅದು ಮೊಟ್ಟೆ ಇಟ್ಟಿದ್ದ ಅಂತ. ಇವ್ರ ಜೀಪ್ ತೆಗಿಯುವಾಗ ಏನಾಯ್ತು, ಮೊಟ್ಟೆ ಎಲ್ಲ ಡಮಾರ. ಅಲ್ಲಿ ಇದ್ದವರೆಲ್ಲ ಸೇರ್ಕೊಂಡ್ರು. ಇವ್ರು ಹೇಳ್ತಾರೆ, ನನಗೇನು ಗೊತ್ತು ಮೊಟ್ಟೆ ಹಾಕಿ ಇಟ್ಟಿದ್ದ ಅಂತ, ಅದು ನೀನು ನೋಡ್ಬೇಕಲ್ವಾ ಅಂತೇಳಿ. ಏನು ವಾದ ಮಾಡಿದ್ರು ಇವ್ರದ್ದು ಆಗ್ಲಿಲ್ಲ. ಕೊನೆಗೆ ಲೆಕ್ಕ ಮಾಡಿ ಅವ್ರು ಏನು ಗಳಿಸಿದ್ರೋ ಲೆಕ್ಕ ಮಾಡಿ ಅಷ್ಟೇ ರೂಪಾಯಿ ಕೊಡ್ಲಿಕ್ಕೆ ಸಿಕ್ತು. ಆದ್ದರಿಂದ ಅವ್ರು ನನ್ನ ಹತ್ರ ಹೇಳಿದ್ರು, ಇನ್ನು ಮುಂದೆ ನಿನ್ನ ಹತ್ರ ವಾದ ಮಾಡ್ಲಿಕ್ಕೆ ಬರೋದು. ಒಂದಿನ ನಾನು ದುಡ್ಡು ಕಳ್ಕೊಂಡೆ. ಸಂಬಳ ಸಿಕ್ಕಿದ್ದೆ ನನ್ನ ಗುರುಗಳು ಹೊರಗೆ ಐಟಮ್ ತರಲಿಕ್ಕೆ ಬೆಂಗಳೂರಿಗೆ ಕಳಿಸಿದ್ರು. ನಾನು ಪಾಕೆಟಲ್ಲಿ ಇಟ್ಟು ಹಾಗೆ ಹೋಗಿದ್ದೆ. ಅಲ್ಲಿ ಎಲ್ಲ ಐಟಮ್ ಇನ್ಸ್ಟ್ರೂಮೆಂಟ್ಗಳನ್ನು ತೆಗೆದು ರಿಕ್ಷಾದಲ್ಲಿ ಇಳಿಯುವಾಗ ನನ್ನ ಪರ್ಸ್ ಅಲ್ಲೇ ಉಳಿದಿರ್ಬೇಕು, ಯಾರು ತೆಗಿಲಿಲ್ಲ. ನಿಮ್ಗೆ ಚೆನ್ನಾಗಿ ಗೊತ್ತು. ಅದು ರಿಕ್ಷಾ ಹೋಗಿತ್ತು. ಆಗ ನಾನು ಏನು ಮಾಡಿದೆ, ನನ್ನ ಹತ್ರ ಹಿಂದೆ ಬರಲಿಕ್ಕೆ ದುಡ್ಡಿಲ್ಲ. ಮತ್ತೆ ಒಂದು ಸೀಕ್ರೆಟ್ ಪರ್ಸಲ್ಲಿ ಸ್ವಲ್ಪ ದುಡ್ಡಿತ್ತು, ಅದರಲ್ಲಿ ಸುಧಾರಿಸ್ಕೊಂಡು ಹಿಂದೆ ಬಂದೆ. ಆಗ ಕೇಳಿದೆ, ಈಗ ನಿನ್ನ ನ್ಯಾಯದ ದುಡ್ಡು ಎಲ್ಲೋ ಹೋಯ್ತು ಅಂತ ಹೇಳಿ ಒಂದು 2 ದಿನ ಆಗಲಿಲ್ಲ. ಫಾದರ್ ಕರೆದ್ರು, ನೋಡಿ ನೀವೆಲ್ಲ ಇದ್ದೆಲ್ಲ ಕೆಲಸ ಮಾಡಿದ್ರಲ್ಲ, ಅದಕ್ಕೆ ನಿಮಗೆ ಸ್ವಲ್ಪ ಏನೋ ದುಡ್ಡು ಕೊಡಬೇಕಂತ ಇದೆ ಅಂತೇಳಿ. ಆಗ ಚಿಕ್ಕಪ್ಪ ನನ್ನನ್ನು ನೋಡ್ತಾ ಇದ್ದೇನೆ. ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತೀವಿ. ನಾನು ಅವರನ್ನು ನೋಡ್ತಾ ಇದ್ದೇನೆ.
ಅವ್ರ ಯೋಚನೆ ಏನು ಗೊತ್ತಾ, ಏನಿರ್ಬೋದು, ಅವರಿಗೆ ಎಕ್ಸ್ಟ್ರಾ ಸಿಕ್ತು, ನನಗೆ ಕಳ್ಕೊಂಡಿದ್ದು ಸಿಕ್ತು. ಇಬ್ರು ತಕೊಂಡು ಹೊರಗೆ ಬಂದ ಮೇಲೆ ನಾನು ಹೇಳಿದೆ ಸಿಕ್ತಲ್ವ, ನನಗೂ ಸಿಕ್ತಲ್ವ. ನಾನು ಹೇಳಿದೆ ಇದನ್ನು ನಾನು ಅಪೇಕ್ಷಿಸಿ ಇರಲಿಲ್ಲಲ್ವ, ನನಗೆ ಸಿಕ್ತು. ನಿಮಗೆ ಅಗತ್ಯ ಇತ್ತು, ದೇವರು ಜಾಸ್ತಿ ಕೊಟ್ಟರು. ನನಗೆ ಅದೇ ಅಗತ್ಯ ಇತ್ತು, ಅದನ್ನೇ ಕೊಟ್ಟರು. ಅಲೆಲುಯ್ಯ, ಅಲೆಲುಯ್ಯ. ಅದು ನಾನು ಬಯಸಿದ್ದಲ್ಲ. ನನ್ನ ಸಂಬಳ ಎಕ್ಸ್ಟ್ರಾ ಬರ್ತಿತ್ತು. ನಮ್ಮಲ್ಲಿ ಎಕ್ಸ್ಟ್ರಾ ಕೆಲಸ ಮಾಡಿದ್ದಕ್ಕೆ ಆ ಒಂದು ಸಂಬಳ ಬಂತು. ಅಲೆಲುಯ್ಯ, ಅಲೆಲುಯ್ಯ. ಆದರೆ ನಾನು ಅವರಾಗಿ ನಿರಾಸೆ ಹೊಂದುವನಾಗಿದ್ದರೆ ನಾನು ಅಷ್ಟರಲ್ಲೇ ತೃಪ್ತಿ ಪಟ್ಟೆ. ಅಲೆಲುಯ್ಯ. ನಾನು ಹೇಳ್ಬೋದಿತ್ತು, ದೇವರೇ ನಾನು ಇಷ್ಟು ಕಳ್ಕೊಂಡಲ್ಲ, ನೀನು ಯಾಕೆ ಕೊಡಲಿಲ್ಲ? ದೇವರು ನನಗೆ ಕಲಿಸ್ಲಿಕ್ಕಿತ್ತು, ಅದಕ್ಕೆ ಕೊಡಲಿಲ್ಲ. ಅಲೆಲುಯ್ಯ. ಅದರಿಂದ 5,000 ಜನರಲ್ಲಿ 300 ಜನರು ಮಾತ್ರ ಯಾಕೆ ಗುಣ ಹೊಂದಿದ್ರು? ಅವರ ಬಗ್ಗೆ ದೇವರಿಗೆ ಜಾಸ್ತಿ ಅಪೇಕ್ಷೆ ಇತ್ತು. ಯಾವಾಗ ನಮ್ಮ ಜೀವನದಲ್ಲಿ ದೇವರು ಮುಟ್ಲೇ ಇಲ್ಲ ಅಂತ ಯೋಚಿಸ್ತೇವೋ ಅದಕ್ಕಾಗಿ ನಾವು ಸಂತೋಷ ಪಡಬೇಕು. ಯೇಸುಸ್ವಾಮಿ ಹೇಳ್ತಾರೆ, ದುಃಖ ಪಡುವವರೇ, ಈಗ ಗೋಳಾಡುತ್ತಿರುವವರೇ, ನೀವು ಭಾಗ್ಯವಂತರು, ನಿಮ್ಮ ಕಣ್ಣೀರನ್ನು ಒರೆಸಲಾರದು. ಹಾಲೆಲೂಯ, ಹಾಲೆಲೂಯ. ಯಾವಾಗ ಒರೆಸಲಾಗೋದು? ನಾನು ಇನ್ನೂ ಹೆಚ್ಚು ಸತ್ಯವನ್ನು ಅರಿಯಬೇಕು. ಯಾರಿಗೆ ಉಪಶಮನ ಸಿಕ್ಕಿದೆಯೋ ಅವ್ರು ಮತ್ತೊಮ್ಮೆ ಬರ್ತಾರಾ? ಬರಲ್ಲ. ಯಾಕೆ? ಇನ್ನೇನಕ್ಕೆ ಬರಬೇಕು? ಪ್ರತಿದಿನ ಬಂದಾಗ ಅದೇ ಹೀಲಿಂಗ್ ಪ್ರೇಯರ್ ಅದೇ ಇರುತ್ತೆ. ಕಲೀಲಿಕ್ಕೆ ಏನು ಸಿಗದಿದ್ರೆ ಯಾಕೆ ಬರ್ತಾರ ಅವರು? ಹಾಲೆಲೂಯ, ಯೇಸುವೇ ಸ್ತೋತ್ರ. ಆದರೆ ದೇವರು ನಮಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ ಕಲೀಲಿಕ್ಕೆ. ಹೌದಾ? ವ್ಯತ್ಯಾಸ ಇದೆಯಾ? ಏನು ವ್ಯತ್ಯಾಸ ಇದೆ ಬೇರೆ ಕಡೆ ಹೋಗೋದಕ್ಕೆ ಇಲ್ಲಿ ಬರೋದಕ್ಕೆ? ನಾನಂತೂ ಬೋಧನೆ ಮಾಡುವನಲ್ಲ. ಹಾಲೆಲೂಯ, ಹಾಲೆಲೂಯ, ಯೇಸುವೇ ಸ್ತೋತ್ರ. ಒಂದು ವಿಷಯ ನಿಮಗೆ ಗೊತ್ತಾಗೋ ತನಕ ನಾನು ಬಿಡೋದಿಲ್ಲ. ಅದು ನೀವು ಏನೇ ಮಾಡಿ ತಪ್ಪಿಸ್ಕೊಂಡು ನೋಡ್ಲಿಕ್ಕೂ ಆಗೋದೇ ಇಲ್ಲ. ಯಾಕೆಂದ್ರೆ ಬಿಡಿದ್ರು ನಾನು ಅದಕ್ಕೆ ಬೇಕಾದ ಸಿದ್ಧತೆ ಎಲ್ಲ ಮಾಡಿ ಇಟ್ಟಿದ್ದಾರೆ. ಹಾಲೆಲೂಯ. ಊಟ ಕೊಟ್ಟು ಆದರೂ ಏನಾದರೂ ಮಾಡಿ ನಿಮ್ಮನ್ನ ಇಲ್ಲಿ ನಿಲ್ಲಿಸ್ತಾರೆ. ಹಾಲೆಲೂಯ. ಯಾಕೆ? ಅವರಿಗೂ ಗೊತ್ತು, ಅವ್ರಿಗೇನು ಸಿಕ್ಕಿದೆ ಅದು ನಿಮಗೂ ಸಿಗ್ಬೇಕು. ಹಾಲೆಲೂಯ. ನಾವೆಲ್ಲರೂ ಯಾರು? ದೇವರ ಮಕ್ಕಳು. ಹಾಗೆ ಹೇಗೆ ಜೀವಿಸ್ತಿದ್ದೇವೆ? ಬರೇ ಮಾನವರಾಗಿ. ನಾವು ಹೇಗೆ ಇರಬೇಕಿತ್ತು? ಯೇಸುವಿನ ಹಾಗೆ ಇರಬೇಕಿತ್ತು. ಯೇಸುವಿನ ಹತ್ರ ಎಷ್ಟು ಜನರು ಬರ್ತಿದ್ರು ಹಾಗೆ ನಮ್ಮ ಹತ್ರ ಬರಬೇಕಿತ್ತು. ನಾವೇನಾಗಿದ್ದೇವೆ? ಬರೇ ಮಾನವರು. ಹಾಲೆಲೂಯ. ಯೇಸುಸ್ವಾಮಿ ಹೇಳ್ತಾರೆ, ನೀವು ನನ್ನ ಶಿಷ್ಯರಾದರೆ ಜಾಗ್ರತೆ ವಹಿಸಿ. ನಿಮ್ಮನ್ನ ಏನ್ ಮಾಡ್ತಾರೆ? ಹಿಡಿದು ಒಪ್ಪಿಸ್ತಾರೆ. ಅಂತ ಕೆಲಸ ಯಾವುದಾದ್ರು ನಾವು ಮಾಡ್ತಾ ಇದ್ದೇವೋ? ಇಲ್ಲ. ಮತ್ತೆ ನಾವೇನ್ ಮಾಡ್ತಾ ಇದ್ದೇವೆ? ಬರೇ ಮನುಷ್ಯರು. ಹಾಲೆಲೂಯ, ಹಾಲೆಲೂಯ, ಯೇಸುವೇ ಸ್ತೋತ್ರ. ಇವತ್ತು ತಿಳ್ಕೊಳ್ಳೋಣ, ನಾವೇನು ಆಗಬೇಕು, ನಮಗೆ ದೇವರು ಏನು ಕೊಟ್ಟಿದ್ದಾರೆ, ಅದು ನಮ್ಮ ಹತ್ರ ಇದೆಯೋ? ಇದೆ ಆದರೆ ಎಲ್ಲಿದೆ? ಅದನ್ನು ಉಪಯೋಗಿಸೋದು ಹೇಗೆ? ಹೇಗೆ ನಾನು ಇತರರಿಗೆ ಶುಭ ಸಂದೇಶ ಸಾರಬೇಕು? ಹೇಗೆ ನಾನು ಅವರನ್ನು ಕರ್ಕೊಂಡು ಬರಬೇಕು? ನಾನು ಅವರನ್ನು ಕರ್ಕೊಂಡು ಬರಬೇಕಾದ್ರೆ ಯೇಸುವಿನಂತಹ ಲಕ್ಷಣಗಳು ನನ್ನಲ್ಲಿ ಇರಬೇಕಲ್ವಾ? ಸುಮ್ಮನೆ ಕರ್ಕೊಂಡು ಬರ್ಲಿಕ್ಕೆ ಆಗತ್ತಾ? ನನಗೆ ತಿಳುವಳಿಕೆ ಬೇಕು ಅಲ್ವಾ? ನನ್ನ ಹತ್ರ ಪ್ರಶ್ನೆಗೆ ಉತ್ತರ ಇರಬೇಕಲ್ವಾ? ಹಾಲೆಲೂಯ. ನನಗಿಂತ ಇನ್ನೊಬ್ಬರ ಹತ್ರ ಜಾಸ್ತಿ ಪ್ರಶ್ನೆ ಇದ್ರೆ ಏನಾಗುತ್ತೆ? ನಾನು ಸೋತೋಗ್ತೇನೆ. ನನ್ನ ಹತ್ರ ಏನಿರಬೇಕು? ಬಹಳ ಪ್ರಶ್ನೆಗಳು ಇರಬೇಕು, ಬಹಳ ಉತ್ತರಗಳು ಇರಬೇಕು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಕೇಳುವ ಪ್ರಶ್ನೆಗೆ ಯೇಸು ಸ್ವಾಮಿ ಉತ್ತರ ಕೊಡ್ತಿದ್ರ? 4 ಪ್ರಶ್ನೆ ಮತ್ತೆ ಹಾಕಿ ಕಳಿಸ್ತಿದ್ರು. ಹಾಲೆಲೂಯ. ನನಗೆ ಆಶ್ಚರ್ಯ ಆಗ್ತಿತ್ತು, ಯೇಸು ಸ್ವಾಮಿ ಯಾಕೆ ಒಂದು ಉತ್ತರ ಕೊಡಲ್ಲ? ಹಾಲೆಲೂಯ. ಕಳಿಸಿದ್ರೆ ಆ ಉತ್ತರ ಕೊಟ್ಟು ಇಲ್ಲ. ಯೋಹಾನ ಹೇಳಿ ಕಳಿಸ್ದ, ಸ್ವಾಮಿ ನೀವು ದೇವರ ಪುತ್ರನಾದ್ರೆ, ಬರಬೇಕಾಗಿದ್ದವರು ನೀವೇ ಆದ್ರೆ ನಮಗೆ ತಿಳಿಸಿ ಅಂತೇಳಿ. ಹೌದಾ ಇಲ್ಲ? ಹೌದಾ ಇಲ್ಲ? ಯೇಸುಸ್ವಾಮಿ ಏನಂತ ಹೇಳಿದ್ರು? ನೀವೇನನ್ನು ನೋಡುತ್ತಿದ್ದೀರೋ ಅದನ್ನು ಯೋಹಾನನಿಗೆ ಹೋಗಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಹತ್ರ ಬಂದು ಕಳಿಸಿದ್ರೆ, ಅದೇ ಪ್ರಶ್ನೆ ನಮ್ಮ ಹತ್ರ ಕೇಳಿದ್ರೆ ನಾವೇನು ಉತ್ತರ ಕೊಡ್ತೇವೆ? ಹೌದಾ ಇಲ್ಲ? ಮತ್ತೆ ನಾವು ದೇವ್ರ ಮಗ ಅಂತ ಹೇಗೆ ಹೇಳೋದು? ಹಾಲೆಲೂಯ. ಆದ್ರೆ ನಾವು ದೇವ್ರ ಮಗ ಇದ್ದೇವೋ? ಇದ್ವೇ ಇಲ್ಲ, ಇದ್ವೇ ಇಲ್ಲ. ಜೋರಾಗಿ ಹೇಳಿ,
ಹಲ್ಲೆಲೂಯ. ಯೇಸುವೇ ಸ್ತೋತ್ರ. ಯಾವುದೇ ಕಾರಣಕ್ಕೂ ನನ್ನನ್ನ ದೇವರ ಪ್ರೀತಿಯಿಂದ ಯಾರಿಂದಲೂ ಅಗಲಿಸಲು ಸಾಧ್ಯವಿಲ್ಲ. ಹೇಳೋಣ. ಯಾವುದೇ ಕಾರಣಕ್ಕೂ ಯಾರಿಂದಲೂ ನನ್ನನ್ನು ದೇವರಿಂದ ಅಗಲಿಸಲು ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ನಾನು ಸಾಲದಲ್ಲಿ ಮುಳುಗಿದ್ದರೂ, ಕಷ್ಟದಲ್ಲಿದ್ದರೂ, ದುಃಖದಲ್ಲಿದ್ದರೂ, ನಿರಾಸೆಯಲ್ಲಿದ್ದರೂ ನನ್ನನ್ನು ದೇವರಿಂದ ಅಗಲಿಸಲು ಸಾಧ್ಯವಿಲ್ಲ. ನಾನೇನಾದರೂ ಪಾಪ ಮಾಡಿದರೂ ನನ್ನನ್ನು ದೇವರಿಂದ ಅಗಲಿಸಲು ಸಾಧ್ಯವಿಲ್ಲ. ಆದರೆ ನಾನು ನನ್ನ ಬಗ್ಗೆ ನಿರ್ಲಕ್ಷ್ಯನಾದರೆ ನನ್ನನ್ನೇ ನಾನು ದೇವರಿಂದ ಅಗಲಿಸಿ ಬಿಡುತ್ತೇನೆ. ಈಗ ಯಾರು ಸ್ಟ್ರಾಂಗ್? ಸೈತಾನ ಸ್ಟ್ರಾಂಗ್, ನಾನು ಸ್ಟ್ರಾಂಗ್? ದೇವರಿಂದ ಅಗಲಿಸ್ಲಿಕ್ಕೆ ಯಾರಿಗೆ ಸಾಧ್ಯ? ಹಲ್ಲೆಲೂಯ. ಇನ್ನು ಹೇಳ್ಬೇಡಿ ಸೈತಾನಿಗೆ ಆಗತ್ತೆ ಅಂತೇಳಿ. ಹಲ್ಲೆಲೂಯ. ನನಗೆ ಗೊತ್ತಾಗ ಈ ಸತ್ತೇನು, ನನಗೆ ದೇವರಿಂದ ಅಗಲಿಸಲು ನನ್ನಿಂದ ಮಾತ್ರ ಸಾಧ್ಯ. ಹಲ್ಲೆಲೂಯ. ಇಷ್ಟು ದಿನ ನಾನೇನು ತಿಳ್ಕೊಂಡಿದ್ದೆ? ಕಷ್ಟ ಬಂದಾಗ, ದುಃಖ ಬಂದಾಗ, ಕೆಲಸ ಇಲ್ಲ, ದುಡ್ಡು ಇಲ್ಲ, ಅದು ಇಲ್ಲ, ಇದಿಲ್ಲ, ರೋಗ ಬಂದಿದೆ ಅಂತ ಅವರ ಮನಸ್ಸಿನಲ್ಲಿ ಏನಿರತ್ತೆ? ದೇವರು ನನ್ನನ್ನು ಬಿಟ್ಟಿದ್ದಾರೆ. ಹೌದಾ ಇಲ್ಲ? ದೇವರ ವಾಕ್ಯ ಹೇಳುತ್ತೆ, ಯಾವುದೇ ಕಾರಣಕ್ಕೂ ನನ್ನನ್ನು ದೇವರಿಂದ ಬೇರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹಲ್ಲೆಲೂಯ. ಆದರೆ ನನ್ನ ಯೋಚನೆಗಳು ನನ್ನನ್ನು ದೇವರಿಂದ ಅಗಲಿಸಲು ಸಾಧ್ಯ. ಹಲ್ಲೆಲೂಯ. ಯಾರಿಂದ? ನನ್ನ ಯೋಚನೆ. ನನ್ನ ತಲೆಯಲ್ಲಿ ಏನು ಯೋಚನೆ ಬರ್ತಾ ಇದೆಯೋ ಅದನ್ನು ನಾನು ಗಮನಿಸ್ಬೇಕು. ಹಲ್ಲೆಲೂಯ. 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 ಏನ್ ಗಮನಿಸ್ಬೇಕು? ನನ್ನಲ್ಲಿ ಏನು ಯೋಚನೆ ಬರ್ತಾ ಇದೆ ಅದನ್ನು ನಾನು ಗಮನಿಸ್ಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ನನ್ನ ಮನಸ್ಸೇನು ಹೇಳುತ್ತಾ ಇರುತ್ತೆ? ನಿನ್ನನ್ನು ದೇವರು ಬಿಟ್ಟು ಹಾಕಿದ್ದಾರೆ, ದೇವರಿಗೆ ನಿನ್ನ ಬಗ್ಗೆ ಚಿಂತೆನೇ ಇಲ್ಲ. ಹಲ್ಲೆಲೂಯ. ಮನಸ್ಸು, ನಾನು ಒಳ್ಳೆಯದನ್ನೇ ಮಾಡಿರ್ತಿದ್ರೆ ಒಳ್ಳೆಯದನ್ನೇ ತಿಂತಿದ್ದೆ. ಇದೇನು ದೇವರ ವಾಕ್ಯನ? ದೇವರ ವಾಕ್ಯ ಗೂಗಲ್ ಅಲ್ಲಿ ಟೈಪ್ ಮಾಡಿ. ಸೈತಾನ ಹೀಗೆ ಮೋಸ ಮಾಡೋದು, ಅದಕ್ಕೆ ಗೊತ್ತಿರ್ಬೇಕು. ನಾನು ಅದನ್ನೇ ಹೇಳ್ತೀನಿ. ನೀನು ಒಳ್ಳೆಯದನ್ನು ಮಾಡಿರ್ತಿದ್ರೆ ನೀನು ಒಳ್ಳೆಯದನ್ನೇ ತಿಂತಿದ್ದಿ. ಹಳೆ ಒಡಂಬಡಿಕೆಯಲ್ಲಿ ಬರ್ತಿದೆ. ನೀನು ಒಳ್ಳೆಯದನ್ನು ಮಾಡಲಿಲ್ಲ, ಆದ್ರಿಂದ ದೇವರು ನಿನ್ನನ್ನು ಬಾಯಿಂದ ಕಕ್ಕುತ್ತಿದ್ದಾರೆ. ಪ್ರಕಟಣೆ ಗ್ರಂಥದಲ್ಲಿದ್ದಾರೆ. ಹಲ್ಲೆಲೂಯ. ಯೇಸುವೇ ಸ್ತೋತ್ರ. ದೇವರ ವಾಕ್ಯನ? ಹೌದು. ಸೈತಾನ ಹೀಗೆ ಹೇಳ್ತಾನೆ. ಆದರೆ ನನಗೆ ಗೊತ್ತಿರಬೇಕು, ನಾನು ಏನೇ ಮಾಡಿದ್ರು ನನ್ನನ್ನು ದೇವರಿಂದ ಅಗಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಮಾತು ಕೇಳಿದ ನಂತರ ನಾನು ಮೋಸ ಹೋಗಿ ಎಲ್ಲಿಂದಾದರೂ ನಿರಾಸೆಗೆ ಹೋಗಿ ಡಿಪ್ರೆಷನ್ಗೆ ಹೋಗ್ಬೇಕಷ್ಟೇ. ಹಲ್ಲೆಲೂಯ. ಹಲ್ಲೆಲೂಯ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯ. 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 ಯೇಸುವೇ ಸ್ತೋತ್ರ. ಹಲ್ಲೆಲೂಯ. 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 ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಲ್ಲೆಲೂಯ. ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆ. ನೀನು ತಣ್ಣಗೂ ಇಲ್ಲ, ಬಿಸಿಯಾಗೂ ಇಲ್ಲ. ನೀನು ತಣ್ಣಗಾಗಲಿ ಬಿಸಿಯಾಗಲಿ ಇದ್ದಿದ್ದರೆ ಬಹಳ ಚೆನ್ನಾಗಿತ್ತು. ನೀನು ತಣ್ಣಗೂ ಇಲ್ಲ, ಬಿಸಿಯಾಗೂ ಇಲ್ಲದೆ ಮುಗುರು ಬೆಚ್ಚಗೆ ಇರುವುದರಿಂದ ನಾನು ನಿನ್ನನ್ನು ನನ್ನ ಬಾಯಿಯೊಳಗಿಂದ ಕಕ್ಕುತ್ತೇನೆ. ಹಲ್ಲೆಲೂಯ. ಯಾರ ಮಾತು? ದೇವರ ಮಾತು. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 15ನೇ ವಾಕ್ಯ ತೆಗೆದು ನೋಡಿ. ಹಲ್ಲೆಲೂಯ. ಹಲ್ಲೆಲೂಯ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ.
ಹಾಲೆಲೂಯಾ, 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 ಹಾಲೆಲೂಯಾ. ಸಿಕ್ಕಿತ ಯಾರಿಗಾದ್ರು? 3:15 ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆ, ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆ, ನೀನು ತಣ್ಣಗೂ ಇಲ್ಲ, ನೀನು ತಣ್ಣಗೂ ಇಲ್ಲ, ಬಿಸಿಯಾಗೂ ಇಲ್ಲ, ಬಿಸಿಯಾಗೂ ಇಲ್ಲ. ನೀನು ತಣ್ಣಗಾಗಲಿ ಬಿಸಿಯಾಗಲಿ ಇದ್ದಿದ್ದರೆ ಚೆನ್ನಾಗಿತ್ತು. ನೀನು ತಣ್ಣಗೂ ಇಲ್ಲದೆ ಬಿಸಿಯಾಗೂ ಇಲ್ಲದೆ ಉಗುರು ಬೆಚ್ಚಗೆ ಇರುವುದರಿಂದ ನಾನು ನಿನ್ನನ್ನು ನನ್ನ ಬಾಯೊಳಗಿಂದ ಕಕ್ಕುತ್ತೇನೆ. ಹೇಳೋಣ, ಎಲ್ರು ಹೇಳೋಣ, ಇಲ್ಲ ನಿದ್ದೆ ಮಾಡ್ತೀರಿ ಈಗ. ನಿನ್ನ ಕೃತ್ಯಗಳನ್ನು ನನ್ನ ಕೃತ್ಯಗಳನ್ನು ಯೇಸು ಬಲ್ಲರು. ನಾನು ತಣ್ಣಗೂ ಅಲ್ಲ, ಬಿಸಿನೂ ಅಲ್ಲ. ನೋಡಿ ನೋಡಿ ನೋಡಿ, ಚೆಕ್ ಮಾಡಿ ನಿಮ್ಮನ್ನೇ ಚೆಕ್ ಮಾಡಿ. ಹಾಲೆಲೂಯಾ. ನೀವೇ ಹೇಳ್ತಾ ಇದ್ದೀರಲ್ವಾ, ನಾನು ನಿನ್ನ ಕೃತ್ಯಗಳನ್ನು ಬಲ್ಲೆ. ಯೇಸು ಸ್ವಾಮಿ ನನ್ನ ಕೃತ್ಯಗಳನ್ನು ತಿಳಿದಿದ್ದಾರೆ. ಅವರು ಹೇಳ್ತಾರೆ, ನಾನು ತಣ್ಣಗೂ ಅಲ್ಲ, ಬಿಸಿನೂ ಅಲ್ಲ. ಒಂದು ವೇಳೆ ನೀನು ತಣ್ಣಗಾಗಿದ್ರೆ ಚೆನ್ನಾಗಿತ್ತು, ಒಂದೇ ತಣ್ಣಗೆ ಅಥವಾ ಬಿಸಿ ಇದ್ದಿದ್ರೆ ಚೆನ್ನಾಗಿತ್ತು. ನೀನು ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಹೇಗೆ? ಹೌದಾ? ಇಲ್ಲಿ ತನಕ ನಾವು ಹೇಗಿದ್ವಿ? ತಣ್ಣಗೂ ಅಲ್ಲ, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ. ನೀನು ತಣ್ಣಗೂ ಅಲ್ಲ, ಬಿಸಿಯೂ ಅಲ್ಲ. ಆದ್ದರಿಂದ ದೇವರು ನನ್ನನ್ನು ಅವರ ಬಾಯೊಳಗಿಂದ ಹಾಲೆಲೂಯಾ, ಹಾಲೆಲೂಯಾ. ಈ ಮಾತು ಹೇಳುವಾಗ ಸೈತಾನ ಅನ್ನೋದು ದೇವರದು ಅಂತೇಳಿ ಹೇಗೆ ತಿಳ್ಕೊಳ್ತೀರಿ? ಯೇಸುವೇ ಸ್ತೋತ್ರ. ಈ ವಾಕ್ಯ ನನಗೆ ಒಂದು ಗಾಣ ಆಗಿ ಬಂದಿತ್ತು ನನ್ನ ಜೀವನದಲ್ಲಿ. ಹಾಲೆಲೂಯಾ. ಎಷ್ಟು ಟೈಮ್ ಆಯಿತು ನನಗೆ ಆರಾಧನೆ ಮಾಡಲಿಕ್ಕಿದೆ? 3:29 ಅರ್ಧ ಗಂಟೆ ಇದೆ. ಮತ್ತೆ ನಾವು ಬೇಡ, ಇಲ್ಲಿ ನಿಲ್ಲಿಸೋಣ. ಹಾಲೆಲೂಯಾ. 1 ಅವರ್ ನಾವು ಅಡ್ಮಿಷನ್ ಮಾಡಬೇಕು. ಲಾಸ್ಟ್ ಟೈಮ್ ನನಗೆ ಮಾಡಿಸ್ಲಿಕ್ಕೆ ಆಗಲಿಲ್ಲ. ಬೇಸರ. ಹಾಲೆಲೂಯಾ. ಇಲ್ಲಿವರೆಗೆ ನಾವು ತಿಳ್ಕೊಂಡಿದ್ದೇವೆ. ಏನು ತಿಳ್ಕೊಂಡಿದ್ದೇವೆ? ಹಾಲೆಲೂಯಾ. ನನ್ನಿಂದ ನನ್ನನ್ನು ಅಗಲಿಸಲಿಕ್ಕೆ ಸಾಧ್ಯ ಇದೆ. ಹಾಲೆಲೂಯಾ. ಆದ್ರಿಂದ ನಾನೇನು ಮಾಡಬೇಕು? ನನ್ನ ಮನಸ್ಸಿಗೆ ಕಲಿಸ್ಬೇಕು, ನನ್ನ ತುಟಿಗಳಿಗೆ ಕಲಿಸ್ಬೇಕು. ದೇವರ ಮಾತನ್ನು ಸದಾ ನುಡಿತಾ ಇರಬೇಕು, ಧ್ಯಾನಿಸ್ತಾ ಇರಬೇಕು. ಮನಸ್ಸುವೇ ಭಜಿಸು, ನನ್ನ ಮನವೇ ಭಜಿಸು ಪ್ರಭುವನು. ಹೌದಾ? ಹೇಗೆ ಭಜಿಸೋದು? ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು. ಅದು ನಾನು ಹೇಳ್ತಾ ಇದ್ದೇನೆ, ಆದ್ರೆ ಮನಸ್ಸೇ ಭಜಿಸಬೇಕು. ನಾನು ದೇವರ ಮಗ ಇದ್ದೇನೆ, ದೇವರಿಂದ ಹುಟ್ಟಿದ್ದೇನೆ, ದೇವರ ಪರಿಶುದ್ಧತೆ ನನ್ನಲ್ಲಿದೆ. ನನ್ನನ್ನು ದೇವರಿಂದ ಅಗಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಏನೇ ಕಷ್ಟ ಬಂದಲಿ, ಏನೇ ನಷ್ಟ ಆಗಲಿ, ಏನೇ ರೋಗ ಬರಲಿ, ನಾನು ದೇವರ ಮಗನಿದ್ದೇನೆ. ರೋಗಕ್ಕೆ, ಸೈತಾನನಿಗೆ ನನ್ನ ಮೇಲೆ ಅಧಿಕಾರನೇ ಇಲ್ಲ. ಎಲೆ ರೋಗವೇ ನನ್ನನ್ನು ಬಿಟ್ಟು ದೂರ ತೊಲಗು. ಯಾಕೆ? ದೇವರ ಅಧಿಕಾರವನ್ನು ನನಗೆ ಕೊಟ್ಟಿದ್ದಾರೆ. ನಾನು ಏನು ಹೇಳ್ತೇನೆ? ಬ್ರದರ್ ಸ್ವಲ್ಪ ಪ್ರಾರ್ಥನೆ ಮಾಡಿ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಯಾರ ವಿಶ್ವಾಸದ ಮೇಲೆ ಬದುಕ್ತಾ ಇದ್ದೇನೆ? ಬ್ರದರ್ ವಿಶ್ವಾಸದ ಮೇಲೆ. ಬ್ರದರ್ ಇಲ್ಲ ಅಂತ ಹೇಳಿದ್ರೆ ನನ್ನ ವಿಶ್ವಾಸ ಆಯ್ತು. ದೇವರ ಹತ್ರ ಮಾತಾಡುವಂತ ಧೈರ್ಯನೂ ಇಲ್ಲ, ವಿಶ್ವಾಸನೂ ಇಲ್ಲ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಅದಕ್ಕೆ ನಾನು ಅದನ್ನು ಕಲಿಸ್ತಾ ಇಲ್ಲ. ನನ್ನ ಹಿಂದೆ ಬರಲಿ, ನನ್ನ ಪ್ರಾರ್ಥನೆಗೆ ಬರಲಿ, ನನ್ನ ಹಿಂದೆನೇ ಇರಲಿ. ದೇವರನ್ನು ಹೊಂದ್ಕೊಳ್ಳಿ, ದೇವರ ಹತ್ರ ಪ್ರಾರ್ಥಿಸಿ ಗುಣ ಹೊಂದಿ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೆ ಆರಾಧನೆ, ಯೇಸುವೇ ಮಹಿಮೆ.
ಇಸ್ರಾಯೇಲ್ ಜನರು ಕೀರ್ತನೆ 78ರಲ್ಲಿ ಇಸ್ರಾಯೇಲ್ ಜನರು ದೇವರಿಗೆ ಒಂದು ಪ್ರಶ್ನೆ ಹಾಕಿದರು. ಮರುಭೂಮಿಯಲ್ಲಿ ಸರ್ವೇಶ್ವರನಿಗೆ ಔತಣವನ್ನು ಏರ್ಪಡಿಸಲು ಸಾಧ್ಯವೋ? ಮರುಭೂಮಿಯಲ್ಲಿ ಸರ್ವೇಶ್ವರನಿಗೆ ಔತಣವನ್ನು ಏರ್ಪಡಿಸಲು ಸಾಧ್ಯವೋ? ಆದರೆ ಸರ್ವೇಶ್ವರನು ಆಕಾಶ ಮಂಡಲವನ್ನು ತೆರೆದು ಜನರಿಗೆ ಮೃಷ್ಟಾನ್ನ ಭೋಜನವನ್ನು ಉಣಿಸಿದನು ಎಂದು ದೇವರ ವಾಕ್ಯ ಹೇಳುತ್ತೆ. ಮಾತ್ರವಲ್ಲ, ಮರುಭೂಮಿಯಲ್ಲಿ ಬಂಡೆಯಿಂದ ನೀರನ್ನು ಅವರಿಗೆ ಹಾರಿಸುವಂತೆ ಮಾಡಿದನು. ಅವರು ಉಂಡು ತಿಂದು ತೃಪ್ತಿಯಾದರು. ದೇವದೂತರುಗಳು ತಿನ್ನಬೇಕಾದ ಆಹಾರವನ್ನು, ಸ್ವರ್ಗದ ಆಹಾರವನ್ನು ದೇವರು ಇಸ್ರಾಯೇಲ್ ಜನರಿಗೆ ಕೊಟ್ಟರು. ಅಂತೆಯೇ ದೇವರಲ್ಲಿ ವಿಶ್ವಾಸವಿಡುವವನಿಗೆ ಎಲ್ಲವೂ ಸಾಧ್ಯ ಅಂತ ಯೇಸು ಸ್ವಾಮಿ ಕಲಿಸುತ್ತಾರೆ. ದೇವರಲ್ಲಿ ವಿಶ್ವಾಸವಿಡುವವನಿಗೆ ಎಲ್ಲವೂ ಸಾಧ್ಯ. ದೇವರಲ್ಲಿ ವಿಶ್ವಾಸವಿಡುವವನ ಹೃದಯದಿಂದ ಜೀವ ಜಲವು ಉಕ್ಕಿ ಹರಿಯುವುದು. ದೇವರಲ್ಲಿ ವಿಶ್ವಾಸವಿಡುವವನ ಹೃದಯದಿಂದ ಜೀವ ಜಲವು ಉಕ್ಕಿ ಹರಿಯುವುದು. ಸರ್ವಶಕ್ತ ದೇವರಾದ ಸರ್ವೇಶ್ವರನನ್ನು, ಅವರ ಏಕಮಾತ್ರ ಪುತ್ರರಾದ ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮರನ್ನು ನಾವು ಈ ಗೀತೆ ದೇವರು ಗುಣಪಡಿಸ್ತಾರ? ಎಷ್ಟು ಮಂದಿ ಒಪ್ಕೊಳ್ತೀರಿ? ಎಲ್ಲ ಸುಳ್ಳು. ಹಾಲೆಲೂಯಾ, ಯೇಸುವೇ ಸ್ತೋತ್ರ. ದೇವರು ಗುಣಪಡಿಸ್ತಾರ ಅಂತ ನಾನು ಒಪ್ಕೊಳ್ಳೋದೇ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಈ ಸತ್ಯವನ್ನು ನಾವು ಅರ್ಥಕೊಳ್ಬೇಕು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಈಗ ಅದನ್ನ ತಿಳ್ಕೊಂಡು ನಾವು ಹೀಲಿಂಗ್ ಹೋಗ್ಬೇಕು. ಓಕೆ, ರೆಡಿ? ಇನ್ಯಾರ ಕಾಯಿಲೆಯಲ್ಲಿ ಇದ್ದೀರಿ, ನೆನಪಿಟ್ಕೊಳ್ಳಿ, ಯಾರು ಹೇಳಿದ್ದೀರೋ ಅವರು ಮಾತ್ರ ಗುಣ ಹೊಂದ್ತೀರಿ. ನಾನು ಎಷ್ಟೋ ಧ್ಯಾನಕ್ಕೆ ಹೋಗಿದ್ದೇನೆ. ಯಾರು ತನಗೆ ಹೀಲಿಂಗ್ ಬೇಕು ಅಂತೇಳಿ ಆಸೆ ಇರುತ್ತೋ ಅವರು ಮಾತ್ರ ಗುಣ ಹೊಂದಿದ್ದು ನೋಡಿ. ಹಾಲೆಲೂಯಾ. ಮತ್ತೆ ಮಿಕ್ಕವರೆಲ್ಲ ದೇವರು ಗುಣಪಡಿಸ್ತಾರೇನೋ ಅಂತೇಳಿ ಕಾಯೋರು. ಹಾಲೆಲೂಯಾ. ಎಲ್ಲಿಂದ ಬರುತ್ತೋ, ಇಲ್ಲಿದ್ದವರು ಗುಣ ಹೊಂದಿದ್ರು, ಇಲ್ಲಿದ್ದವರು ಗುಣ ಹೊಂದಿದ್ರು. ಯೇಸು ಸ್ವಾಮಿ ಇಲ್ಲಿಂದ ಇಲ್ಲಿಗೆ ಹೋದ್ರು. ಅಲ್ಲಿಗೆ ಹೋಗುವ ಗೊತ್ತಾಗುತ್ತೆ ನನ್ನನ್ನು ಬಿಟ್ಟಿದ್ದಾರೆ. ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ. ಯೇಸು ಸ್ವಾಮಿ ಗುಣಪಡಿಸ್ತಾರ? ಎಷ್ಟು ಮಂದಿ ಇಲ್ಲ ಅಂತ ಹೇಳ್ತೀರಿ? ಎಷ್ಟು ಮಂದಿ ಯಾವ್ದಂತ ಹೇಳ್ತೀರಿ? ಹಾಲೆಲೂಯಾ. ಈಗ ಕೆಲವರಿಗೆ ಧೈರ್ಯನೇ ಇಲ್ಲ. ಹಾಲೆಲೂಯಾ, ಧೈರ್ಯ ಇರಬೇಕು. ನೀವು ದೇವರ ಮಗ ಇದ್ದೀರಾ, ಹೌದಾ? ಇದು ಒಂದೇ ವರ್ಡ್ ಸಾಕು ನೀವು ಗುಣ ಹೊಂದಲಿಕ್ಕೆ. ಏನೋ ಒಂದೇ ಮಾತು ಸಾಕು, ಬೇರೆ ಇರ್ಬೇಕಂತ ಇಲ್ಲ. ದೇವರ ಮನೆಗೆ ರೋಗ ಬರುತ್ತೋ? ಬರುತ್ತಾ? ಯೇಸು ಸ್ವಾಮಿ ಬಂದಿದ್ಯಾ? ಹಾಗಾದ್ರೆ ನಾವು ದೇವರ ಮಗ. ಹಾಲೆಲೂಯಾ, ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಈಗ ನೋಡಿ, ಯಾರಿಗೆಲ್ಲ ಸಮಸ್ಯೆ ಇತ್ತು ಅವರು ಚೆನ್ನಾಗಿ ಈಗ ತಿಳ್ಕೊಂಡಿದ್ದೀರಾ, ಆದರೆ ಮುಂದೆ ನಿಮಗೆ ಲಾಭ ಆಗತ್ತೆ.
ಇಲ್ಲಾರೆ ಮತ್ತೆ ಬಂದು ಅದೇ ಹೇಳ್ತೀರಿ, ಅದೇ ಕತೆ, ಓಲ್ಡ್ ಕತೆ. ಇವತ್ತೇನು ತಿಳ್ಕೊಂಡಿದ್ದೇವೆ ಅದನ್ನ ಗಟ್ಟಿ ಮಾಡುವ ಸಲುವಾಗಿ, ಅದನ್ನ ಸಮರ್ಥಿಸುವ ಸಲುವಾಗಿ ದೇವರು ಅದ್ಭುತ ಸಂಕೇತಗಳನ್ನು ತೋರಿಸ್ತಾರೆ. ಹಲ್ಲೆಲೂಯಾ. ಏನ್ ತೋರಿಸ್ತಾರೆ? ಸಂಕೇತಗಳನ್ನು ತೋರಿಸ್ತಾರೆ. ನಮ್ಮ ವಿಶ್ವಾಸಕ್ಕೆ ಅಲ್ಲ, ನಮ್ಮಲ್ಲಿ ಯಾರಲ್ಲೂ ವಿಶ್ವಾಸ ಇಲ್ಲ. ನಮ್ಮ ವಿಶ್ವಾಸವನ್ನ ಬಲಪಡಿಸುವ ಸಲುವಾಗಿ ಕೆಲವೊಮ್ಮೆ ದೇವರು ಸಂಕೇತವನ್ನ ತೋರಿಸ್ತಾರೆ. ನಾನು ಹೇಳಿದೆ 5,000 ಜನ ಇದ್ರು, ಅದರಲ್ಲಿ 370 ಜನರಿಗೆ ಸಂಕೇತವನ್ನ ತೋರಿಸಿದ್ರು. ಅದರ ನಂತರನೂ ಪ್ರಾರ್ಥನೆ ನಡೀತಿತ್ತು. ಆದರೆ ಉಳಿದ 4,000 ಜನರು ಯಾರು ಗುಣ ಹೊಂದಲಿಲ್ಲ. ಯೇಸು ಸ್ವಾಮಿಯನ್ನ ಅನೇಕ ಜನರು ಮುಟ್ಟುತ್ತಿದ್ರು, ಆದರೆ ಅದರಲ್ಲಿ ಗುಣ ಹೊಂದಿದ್ಯಾರು? ರಕ್ತಸ್ರಾವದ ಸ್ತ್ರೀ ಮಾತ್ರ. ಯಾಕೆ? ಉಳಿದವರು ಏನು ಸುಮ್ಮನೆ ಮುಟ್ತಿದ್ರ? ಕಲ್ಲನ್ನು ಮುಟ್ತಿದ್ರ? ವಿಶ್ವಾಸದಲ್ಲೇ ಅಲ್ವಾ ಮುಟ್ತಿದ್ರು? ಯಾಕೆ ಗುಣ ಹೊಂದಲಿಲ್ಲ? ಪರಿಶುದ್ಧರಿರ್ಲಿಲ್ಲ. ಈಗ ನೋಡಿ, ಈಗ ಚೆನ್ನಾಗಿ ಅರ್ಥ ಆಗುತ್ತೆ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಎಷ್ಟು ಮನಸ್ಸಿದೆ ಗೊತ್ತಿಲ್ಲ ಎಲ್ರಿಗೆ. ಮನೆಗೆ ಹೋಗ್ಬೇಕಂತ ಒಂದ್ಸಲ ಬ್ರದರ್ ಬಿಟ್ಟು ಬಿಡಿ. ಅಯ್ಯೋ 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 ಇಷ್ಟು ಉದ್ದ ಮಾಡ್ತೀರಿ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಎಷ್ಟು ಮಂದಿಗೆ ಅನ್ಸುತ್ತೆ ಹಾಗೆ ಅಂತೇಳಿ? ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರಾದ್ರೂ ವಿಶ್ವಾಸ ಇಲ್ಲದೆ ಯೇಸು ಸ್ವಾಮಿನ ಮುಟ್ತಾರ? ಇಲ್ಲ ಇಲ್ಲ. ಯಾರಾದ್ರೂ ವಿಶ್ವಾಸ ಇಲ್ಲದೆ ರಿಟ್ರೀಟಿಗೆ ಬರ್ತಾರ? ಏನಾದ್ರೂ ಒಂದು ಆಸೆ ಇಟ್ಕೊಂಡು ವಿಶ್ವಾಸ ಇಟ್ಟೇ ಬರೋದಲ್ವಾ? ಅಲ್ವಾ? ಹಾಗಾದ್ರೆ ಯೇಸು ಸ್ವಾಮಿಯ ಮೈ ಮೇಲೆ ಇದ್ದವರು ಯಾರು ಗುಣ ಹೊಂದಲಿಲ್ಲ. ಹೇಗೆ ಹೇಳ್ಬೋದು? ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ದಿವ್ಯ ಶಕ್ತಿ ನನ್ನೊಳಗಿಂದ ಹರಿದು ಯಾರು ನನ್ನನ್ನು ಮುಟ್ಟಿದ್ರು ನನ್ನ ಗುಣಪಡಿಸುವ ಶಕ್ತಿ ಹೊರಟು ಹೋಯಿತು. ಅದಕ್ಕೆ ಶಿಷ್ಯರು ಹೇಳ್ತಾರೆ, ಇಷ್ಟು ಜನ ಮುಟ್ತಾ ಇದ್ದಾರೆ ಸ್ವಾಮಿ, ಅದು ಯಾರಂತ ಹೇಳೋದು ಅಂತೇಳಿ. ಆದ್ರೆ ಯೇಸು ಸ್ವಾಮಿ ಅದನ್ನು ನೋಡಿದ್ರ? ಇಲ್ಲ, ಅವರು ಮತ್ತೆ ನೋಡ್ತಾ ಇದ್ದಾರೆ, ಯಾರಪ್ಪ ಅದು? ಹೌದೋ ಇಲ್ಲ? ಮತ್ತೆ ನೋಡ್ತಾ ಇದ್ದಾರೆ. ಅಷ್ಟರಲ್ಲಿ ಮಹಿಳೆ ಭಯ ಪಟ್ಟು ಹೇಳ್ತಾಳೆ, ಸ್ವಾಮಿ ನಾನೇ ಅಂತೇಳಿ. ಸತ್ಯನ ಸುಳ್ಳು? ನಾನೀಗ ಸುಳ್ಳು ಅಂತ ಪ್ರೂವ್ ಮಾಡ್ತೇನೆ. ಹಲ್ಲೆಲೂಯಾ. ಅದು ಸಾಧ್ಯನೇ ಇಲ್ಲ. 1 ವರ್ಷ ರಕ್ತಸ್ರಾವ ಅಂದ್ರೆ ಒಂದು ಹೆಣ್ಮಗಳು ಹೇಗಿರ್ತಾಳೆ? ನಡಿಲಿಕ್ಕೆ ಆಗತ್ತೆ? ಆಗುದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಏನ್ ಮಾಡ್ತಾರೆ? ಡಾಕ್ಟರ್ ಹತ್ರ ಹೋದ್ರೆ ಏನ್ ಮಾಡ್ತಾರೆ? ಎಕ್ಸ್ರೇ ತೆಗಿತಾರೆ, ಮೂಳೆ ಮುರಿದೋಗಿದೆ ಅಂತ ಹೇಳ್ತಾರೆ. ಅದು ನಮ್ಗೆ ಗೊತ್ತಿಲ್ವಾ? ಹೌದಾ ಇಲ್ಲ? ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ಹಲ್ಲೆಲೂಯಾ. ಏನ್ ಮಾಡ್ತಾರೆ? ಮೂಳೆ ಮುರಿದೋಗಿದೆ, ಮತ್ತೆ ಏನ್ ಮಾಡ್ತಾರೆ? ಮತ್ತೆ ಬ್ಯಾಂಡೇಡ್ ಹಾಕ್ತಾರೆ. ಮತ್ತೆ ಏನ್ ಮಾಡ್ತಾರೆ? ಮತ್ತೆ ನೋವಿನ ಟ್ಯಾಬ್ಲೆಟ್ ಕೊಡ್ತಾರೆ. ನಿನಗೆ ಮಾಡ್ಲಿಕ್ಕೆ ಆಗತ್ತಾ? ನನಗೆ ಮಾಡ್ಲಿಕ್ಕೆ ಆಗುತ್ತೆ. ಏನ್ ಮಾಡೋದು? ಮಾಡು ಅಂತೇಳಿ ಒಂದು ಸ್ಕೇಲ್ ಇಟ್ಟೆ, ಮತ್ತೆ ಬಟ್ಟೆಯಿಂದ ಸುತ್ತೀವಿ. ಶಾಲೆಗೆ ಹೋಗ್ಬೋದು ಅಂತ ಹೇಳಿ 3 ದಿನ ಶಾಲೆಗೆ ಹೋದ. 3 ದಿನ ನಂತರ ಈಗ ತೆಗಿಬೋದಾ ಅಂತ ಕೇಳಿ, ತೆಗಿ ಅಂತ ಹೇಳಿ. ಏನಾಗಿರ್ಬೋದು? ಎಲ್ಲ ಭಾರವನ್ನು ಎತ್ತಿಸಿದೆ ಅವನ ಹತ್ರ. ಏನ್ ಮಾಡಿದೆ? ಭಾರವನ್ನು ಎತ್ತಿಸಿದೆ. 3 ದಿನದಲ್ಲಿ ಗುಣ ಆಗತ್ತಾ? ಯಾವುದೇ ಕಾಯಿಲೆಗೆ 3 ದಿನ ಸಾಕು. ಆದರೆ ಹಠವಾದಿ ನಾನಾಗಿರ್ಬೇಕಷ್ಟೇ. ನನಗೊಂದು ಸತ್ಯ ಗೊತ್ತಿರಬೇಕು. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಏನು ಮಾಡಿದ್ದಾರೆ? ನನಗಾಗಿ ಗಾಯಗೊಂಡಿದ್ದಾರೆ. ಆ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ಇದರಲ್ಲಿ ನನಗೆ ವಿಶ್ವಾಸ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತಾ ಇರ್ತೇನೆ, ದೇವರು ನನ್ನನ್ನು ಗುಣಪಡಿಸ್ತಾರೆ, ದೇವರು ನನ್ನನ್ನು ಗುಣಪಡಿಸ್ತಾರೆ. ನಾನು ಏನನ್ನು ನೋಡ್ತಾ ಇದ್ದೇನೆ? ನನ್ನ ಲಕ್ಷಣ ನೋಡ್ತಾ ಇದ್ದೇನೆ. ಏನ್ ಲಕ್ಷಣ? ನನ್ನಲ್ಲಿರುವ ಲಕ್ಷಣ. ಇನ್ನೂ ಹಾಗೆ ಇದ್ದೇನೆ, ನನ್ನ ಸಮಸ್ಯೆನೇ ಸರಿಯಾಗಲಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ರಕ್ತಸ್ರಾವದ ಸ್ತ್ರೀಗೆ ಗುಣ ಹೊಂದಿದ್ಲು. ಯೇಸುಸ್ವಾಮಿಯನ್ನು ಮುಟ್ಟಿದ್ದ? ಇವತ್ತು ಪ್ರತ್ಯಕ್ಷ ತೋರಿಸ್ಲಿ ಯೇಸುಸ್ವಾಮಿಯನ್ನು ಮುಟ್ಟಿದ್ರ ಇಲ್ವಾ ಅಂತೇಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಮ್ಮ ಹಲ್ಲೆಲೂಯಾ. ಓಕೆ, ಈಗ ಇವನು ಯೇಸು ಸ್ವಾಮಿ, ಇವನು ರಕ್ತಸ್ರಾವದ ಸ್ತ್ರೀ. ಅಲ್ಲಿ ಬಾಗಿಲ ಹತ್ರ ನಿಲ್ಬೇಕು.
ಎಲ್ಲಿ ಆ ಚೇರಲ್ಲಿ ಕೂತ್ಕೊಂಡಿದ್ದಾರೆ ಅಲ್ಲೂ. ಹಾ, ಈಗ ಇಷ್ಟು ಜನ ಇದ್ದೀರಿ, ಅಲ್ಲಿ ದೇವರ ವಾಕ್ಯ ಹೇಳುತ್ತೆ ಜನರು ತುಂಬಿಕೊಂಡಿದ್ರು. ಎಲ್ಲಿ? ಯೇಸು ಸ್ವಾಮಿಯಲ್ಲಿ ಜನರು ತುಂಬಿಕೊಂಡಿದ್ರು. ಮುತ್ತಿಗೆ ಹಾಕಿದ್ರು. ಎಲ್ಲರೂ ಏನ್ ಮಾಡ್ತಾರೆ? ಮುಟ್ಟಬೇಕು ಅಂತೀರಿ. ಎಷ್ಟು ಜನ ಇದ್ರು? 1000 ಜನ. ಇವರನ್ನೆಲ್ಲ ದಾಟಿ ಆ ಮಹಿಳೆ ಬರಬೇಕು. ಸಾಧ್ಯ ಇದೆಯೋ? ಹಾಗಾದ್ರೆ ಬೈಬಲ್ ಸುಳ್ಳು, ಬರೇ ಸುಳ್ಳು ಬರ್ದಿರೋದು. ಅದ್ರ ಗುರುಗಳೇ ಹೇಳ್ತಿದ್ರು ಇದೆಲ್ಲ ಕತೆ ಅಪ್ಪ ಅಂತೀರಿ. ಅದಕ್ಕೆ ನಾನು ಒಂದು ಮಾತು ತೆಗೆದು ಹೇಳಿದೆ, ಇದು ಕತೆ ಆಗಿದ್ದಿದ್ರೆ ಯೇಸು ಸ್ವಾಮಿ ಯಾಕೆ ಹೇಳ್ತಾರೆ ಯೋನ 3 ದಿನ ಮೀನಿನ ಹೊಟ್ಟೆಯಲ್ಲಿ ಇದ್ದ ಅಲ್ವಾ, ಹಾಗೆ ನಾನು ಭೂಗರ್ಭದಲ್ಲಿ ಇರ್ತೇನೆ ಅಂತೇಳಿ ಯಾಕೆ ಅದನ್ನು ಹೇಳ್ತಿದ್ರು? ಯೋನನ ಪುಸ್ತಕ ತೆಗೆದು ಮೊದಲಿನ ಪ್ರೀಫೇಸ್ ಅಲ್ಲಿ ನೋಡಿ, ಅದು ಒಂದು ಕತೆ ಅಂತ ಇದೆ. ಹಾಗಾದ್ರೆ ಎಲ್ಲ ಸುಳ್ಳು. ಅದು ಯೇಸು ಸ್ವಾಮಿನೂ ಸುಳ್ಳು, ನಾವು ನಂಬ್ತಾ ಇರೋರು ಸುಳ್ಳು ಅಲ್ವಾ? ಅಲ್ಲೆಲ್ಲಯ್ಯ, ಯೇಸುವೆ ಸ್ತೋತ್ರ. ನಾವು ಯೇಸುವಿನ ಮಾತಿನ ನಂಬುವವರಾದ್ರೆ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಇಷ್ಟು ಜನರಿದ್ದಾರೆ ಸುತ್ತಲೂ. 12 ವರ್ಷ ರಕ್ತಸ್ರಾವ ಆದ ಸ್ತ್ರೀಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗತ್ತಾ? ಇಲ್ಲ. ಅವಳ ಅವಸ್ಥೆ ಏನು? ಬೆಡ್ ರಿಡನ್. ಹೇಗೆ ಕರ್ಕೊಂಡು ಹೋಗ್ಬೇಕು? 4 ಜನ ಇಟ್ಕೊಂಡು ಕರ್ಕೊಂಡು ಹೋಗ್ಬೇಕು. ಆದ್ರೆ ಧರ್ಮಶಾಸ್ತ್ರದ ಪ್ರಕಾರ ರಕ್ತಸ್ರಾವ ಆದ ಮಹಿಳೆ ಅಶುದ್ಧ. ಏನು? ರಕ್ತಸ್ರಾವ ಆದ ಮಹಿಳೆ ಅಶುದ್ಧ. ಅವಳು ಎಲ್ಲಿಯಾದ್ರೂ ಯಾರನ್ನಾದ್ರೂ ಮುಟ್ಟಿದ್ರೆ ಅವನು 7 ದಿನ ಅಶುದ್ಧ. ಇಂಥದ್ರಲ್ಲಿ ಯಾರಾದ್ರೂ ಸಹಾಯ ಮಾಡ್ಲಿಕ್ಕೆ ಬರ್ತಾರ? ಒಂದು ವೇಳೆ ಅವನು ಬಂದು ಯಾರನ್ನಾದ್ರೂ ಮುಟ್ಟಿದ್ರೆ ಏನ್ ಮಾಡ್ಬೇಕು? ಕಲ್ಲೋಡು ಸಾಯಿಸ್ಬೇಕು. ಇದು ಧರ್ಮಶಾಸ್ತ್ರ ಹೇಳುವಂಥದ್ದು. ಹಾಲೆಲೂಯ. ಇಂಥ ಅವಸ್ಥೆಯಲ್ಲಿ ಇರುವ ಒಬ್ಬ ಮಹಿಳೆ ಯೇಸು ಸ್ವಾಮಿಯನ್ನು ಮುಟ್ಲಿಕ್ಕೆ ಸಾಧ್ಯನೋ? ಸಾಧ್ಯನೋ? ಮತ್ತೆ ಹೇಗೆ ಮುಟ್ಟಿದ್ದಂತ ಬರ್ದಿದೆ ಇಲ್ಲಿ. ಎಷ್ಟು ಧೈರ್ಯ ಇದೆ ಅವರಿಗೆ ಬರೀಲಿಕ್ಕೆ, ಮೋಸ ಮಾಡ್ಲಿಕ್ಕೆ. ಕೇಸ್ ಮಾಡ್ಬೋದು ಬೈಬಲ್ ಮೇಲೆ. ಹಾಲೆಲೂಯ. ಯಾರು ಮಾಡ್ಲಿಕ್ಕೆ ರೆಡಿ ಇದೆ? ಪೂರ್ತಿ ತಿಳ್ಕೊಂಡ ಮೇಲೆ ಮಾಡಿ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. 12 ವರ್ಷ ರಕ್ತಸ್ರಾವದಿಂದ ಇದ್ದ ಮಹಿಳೆಗೆ ನಡ್ಕೊಂಡು ಬರುವ ಶಕ್ತಿ ಇಲ್ಲ. ಮತ್ತೆ ಹೇಳುತ್ತೆ ದೇವರ ವಾಕ್ಯ ಏನೋ, ಅವಳು ಎಲ್ಲಾ ವೈದ್ಯರ ಹತ್ರ ಹೋಗಿ ಇನ್ನೂ ಸಮಸ್ಯೆ ಜಾಸ್ತಿ ಆಗಿತ್ತು. ಹಾಗಾದ್ರೆ ಏನಿತ್ತು ಅವಳ ಅವಸ್ಥೆ? ಬೆಡ್ಡಿಂದ ಹೇಳುವ ಹಾಗೆ ಇರಲಿಲ್ಲ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಾಗಾದ್ರೆ ಹೇಗೆ ಗುಣ ಹೊಂದಿತ್ತು? ಹೌದಾ? ಹೌದಾ? ಎಷ್ಟು ಮಂದಿ ತಿಳ್ಕೊಳ್ಳಿದ್ರು? ಅಥವಾ ಬರೇ ಗುಣ ಹೊಂದಿದ್ರು? ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ. ಅಕ್ಕಪಕ್ಕದಲ್ಲಿ ಆ ಮಹಿಳೆ ಇದ್ದಿದ್ರೆ ಯೇಸು ಸ್ವಾಮಿಗೆ ಕಾಣಬೇಕಿತ್ತಲ್ವಾ? ಹೌದಲ್ಲ? ಇಲ್ಲೇ ಇದೆ ಅಂತೇಳಿ ಹಾಗೆ ನೋಡ್ತಾ ಇರುವಾಗ ಯೇಸು ಸ್ವಾಮಿಗೆ ಗೊತ್ತಾಗ್ಬೇಕಲ್ವಾ? ಅಲ್ಲಿ ಇದ್ದಿದ್ರೆ. ಅಲ್ಲಿ ಇರ್ಲಿಲ್ಲ ಅಂತ ಆಯ್ತು. ಯಾಕೆ? ಅವ್ರಿಗೆ ಮುಖ ಗೊತ್ತಿರ್ಲಿಲ್ವಾ? ಅವರು ಆ ಗುಣಪಡಿಸುವ ಶಕ್ತಿ ಹೋಯ್ತಂತ ಹೇಳುವಾಗ ಯಾವುದನ್ನು ಹುಡುಕ್ತಾ ಇದ್ದಾರೆ? ಅವರು ಇಲ್ಲಿ ನೋಡಿದ ಮಹಿಳೆಯನ್ನು ಹುಡುಕ್ತಾ ಇದ್ದಾರೆ. ಆದ್ರೆ ಅವಳಲ್ಲಿ ಇರ್ಲೇ ಇಲ್ಲ. ಅವಳು ಎಲ್ಲೋ ಇದ್ದಾಳೆ. ಆ ಹೆದರಿಕೆಯಿಂದ ಎಲ್ಲಿ ಯೇಸು ಸ್ವಾಮಿ ನೋಡಿ ಬೈತಾರೇನೋ, ಅವಳಿಗೆ ಯೇಸು ಸ್ವಾಮಿ ಪರಿಚಯ ಇತ್ತು? ಇಲ್ಲ. ಎಲ್ಲಾರು ಜೋರ್ ಮಾಡ್ತಾರೇನೋ ಅಂತೇಳಿ ಅಲ್ಲಿಂದಲೇ ಭಯದಿಂದ ನಡುಗಿಕೊಂಡು ಮುಂದೆ ಬಂದು ಹೇಳ್ತಾಳೆ, ನಾನು ಸ್ವಾಮಿ ಮುಟ್ಟಿದ್ದು ಅಂತ. ಹಾಲೆಲೂಯ. ಏನು ವಿಶ್ವಾಸಿಸಿದ್ಲು? ದೇವರ ಶಕ್ತಿಯನ್ನ, ಸಾಮರ್ಥ್ಯವನ್ನು. ಇಲ್ಲಿ ದೇವರು ನಮಗೋಸ್ಕರ ಏನ್ ಮಾಡಿದ್ದಾರೆ? ಈಗ ಅಷ್ಟು ದೂರದಲ್ಲಿದ್ದವರು ಇಲ್ಲಿ ಮುಟ್ಲಿಕ್ಕೆ ಸಾಧ್ಯನಾ? ಸಾಧ್ಯನಾ? ಇಲ್ಲ. ಏನ್ ಮಾಡ್ತಾ ಇದ್ಲು ಅಲ್ಲಿಂದ? ಮನಸ್ಸಿನ ಪರಿವರ್ತನೆ. ಶರೀರದ ಮನಸ್ಸು ದೇವರಿಗೆ ಶತ್ರು. ಶರೀರದ ಮನಸ್ಸು ಏನ್ ಹೇಳುತ್ತೆ? ಸಮಸ್ಯೆನೇ ಇರುತ್ತೆ. ನಮ್ಮ ಗಮನ ಎಲ್ಲಿರುತ್ತೆ? ಸಮಸ್ಯೆಯಲ್ಲಿ ಇರುತ್ತೆ. ನಮ್ಮ ಗಮನವನ್ನ ಯಾವಾಗ ನಾವು ಬದಲಾಯಿಸಿ ದೇವರು ಹೇಳುವುದನ್ನು ನಂಬುತ್ತೇವೋ, ದೇವರೇನು ಹೇಳ್ತಾರೆ? ಶಿಲುಬೆ ಮೇಲಿಂದ ಎಲ್ಲವೂ ನೆರವೇರಿತು, ಎಲ್ಲವೂ ನೆರವೇರಿತು. ಇಟ್ ಈಸ್ ಫಿನಿಶ್. ಏನು ಫಿನಿಶ್? ಎಲ್ಲ ಜನರ ಪಾಪ, ರೋಗ, ಸಮಸ್ಯೆಗಳನ್ನು ಯೇಸು ಸ್ವಾಮಿ ನೀಗಿಸಿ ಆಯಿತು. ನಾವು ಯೇಸುವಿನ ಸಂಪೂರ್ಣಗೊಳಿಸಿದ ಕಾರ್ಯದಲ್ಲಿ ವಿಶ್ವಾಸ ಇಡುವವರಾಗಿದ್ದೇವೆ.
ನಾವು ಯೇಸು ಸಂಪೂರ್ಣಗೊಳಿಸಿರುವ ಕಾರ್ಯದಲ್ಲಿ ವಿಶ್ವಾಸ ಇಡುವವರಾಗಿದ್ದೇವೆ. ಇನ್ನು ಮಾಡಬೇಕಾದ ಕೆಲಸದಲ್ಲಿ ಅಲ್ಲ, ಇನ್ನು ದೇವರು ಬಂದು ಗುಣಪಡಿಸ್ಲಿಕ್ಕೆ ಹೋಗೋದಿಲ್ಲ. ವಿಶ್ವಾಸಿಸುವವನಿಗೆ ಎಲ್ಲವೂ ಸಾಧ್ಯ. ನಾನು ಮಾಡಬೇಕೇನೋ, ನನ್ನ ಮನಸ್ಸನ್ನು ಪರಿವರ್ತಿಸಬೇಕು. ನನ್ನ ಮನಸ್ಸು ಶರೀರದಿಂದ ತೆಗೆದು ಕೇರ್ಲೆಸ್ ಇರೋದಲ್ಲ, ದೇವರು ಹೇಳಿರೋದನ್ನ ನನ್ನ ಮನಸ್ಸಿಗೆ ತರಬೇಕು, ಮಗ್ನನಾಗಿರ್ಬೇಕು. ಆಗ ತಕ್ಷಣ ನಾನು ಅದನ್ನು ಕಾಣ್ತೇನೆ. ಹಾಲೆಲೂಯ. ದೇವರು ಮಾಡೋದಲ್ಲ, ದೇವರು ಮಾಡಿದ್ದನ್ನು ನಾನು ಕಾಣ್ತೇನೆ. ಹಾಲೆಲೂಯ. ದೇವರು ಗುಣಪಡಿಸೋದಿಲ್ಲ ಅಂತ ನಾನು ಹೇಳಲ್ಲ, ಅದು ಇನ್ನೊಂದು ರೀತಿ. ತಿಳಿದವರಿಗೆ ರೀತಿ ಬೇರೆನೆ. ಹಾಲೆಲೂಯ. ನಾವು ತಿಳಿದವರಾಗೋಣ, ಆಗ ಯೇಸುವಿನ ಜೊತೆಗೆ ನಾವು ಜೀವಿಸ್ತೇವೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವಿನ ಹಿಂದೆ ಹೋಗುವವರಾಗಿರ್ತೇವೆ. ಹಾಲೆಲೂಯ. ಯೇಸುವನ್ನು ಕಾದು ನಿಲ್ಲುವವರಲ್ಲ. ಹಾಲೆಲೂಯ. ಯಾವಾಗ ಬರ್ತಾರೆ ಅಂತಲ್ಲ, ಯೇಸು ಜೊತೆಗೆ ನಾವು ಹೋಗ್ತೇವೆ. ಹಾಲೆಲೂಯ. ಹೇಗೆ ಬೇಕು ನಮಗೆ? ಯೇಸು ಯಾವಾಗ ಬರ್ತಾರಂತೆ ಕಾಯೋದಾ? ಇಲ್ಲ, ಯೇಸು ಜೊತೆಗೆ ನಾವು ಹೋಗ್ತೇವೆ. ಕಣ್ಣು ಮುಚ್ಕೊಳ್ಳೋಣ. ಯೇಸು ಹೇಳ್ತಾರೆ, ನಾನು ಎಷ್ಟೋ ಬಾರಿ ನಿನ್ನ ಮುಂದೆ ಬಂದಿದ್ದೆ, ನಿನ್ನನ್ನು ಕರೆದೆ, ಆದರೆ ನೀನಂತೂ ನಿನ್ನ ಸಮಸ್ಯೆಯಲ್ಲಿ ಮಗ್ನನಾಗಿದ್ದೆ. ಇವತ್ತಾದರೂ ಸತ್ಯವನ್ನು ತಿಳಿದುಕೊಂಡಿದ್ದಿ, ಆದ್ದರಿಂದ ನಿನ್ನ ಮನಸ್ಸನ್ನು ಪರಿವರ್ತಿಸು. ನಾನು ಸದಾ ನಿನ್ನೊಂದಿಗಿದ್ದೇನೆ. ನಾನು ಶಿಲುಬೆಯಲ್ಲಿ ಗಾಯಗೊಂಡು ಶಿಲುಬೆಯಲ್ಲಿ ನೇತಾಡುತ್ತಿದ್ದೇನೆ. ನಾನೇ ನಿನಗೆ ಸಾಕ್ಷಿ, ನೀನು ಗುಣ ಹೊಂದಿರುವುದಕ್ಕೆ. 2025 ವರ್ಷಗಳ ಹಿಂದೆ, ನೀನು ಹುಟ್ಟುವ ಮುಂಚೆ ನಾನು ನಿನ್ನನ್ನು ಗುಣಪಡಿಸಿದ್ದೇನೆ. ಅದನ್ನು ನೀನು ಅರಿಯದೇ ಇದ್ದುದರಿಂದ ನೀನು ಕಾಯಿಲೆಯಲ್ಲಿ ಬಳಲುತ್ತಿದ್ದಿ. ನಾನಂತೂ ನಿನ್ನನ್ನು ನನ್ನಿಂದ ಬೇರ್ಪಡಿಸಲಿಲ್ಲ. ನಾನು ನಿನಗೆ ಗುಣಪಡಿಸುವ ಶಕ್ತಿ ಕಲಿಸದೇ ಇರಲಿಲ್ಲ. ನೀನೇ ಅದನ್ನು ಪಡೆದುಕೊಳ್ಳಲು ಹಿಂಜರಿದಿದ್ದಿ. ನೀನೇ ಅದನ್ನು ಒಪ್ಪಿಕೊಳ್ಳದೆ ಹೋಗಿದ್ದಿ. ಈಗಲಾದರೂ ಅದನ್ನು ಒಪ್ಪಿಕೋ, ಅದರ ಫಲವನ್ನು ಆನಂದಿಸು. ಹೇಳೋಣ, ಯೇಸುವೇ, ನೀವು ಗುಣಪಡಿಸುತ್ತೀರಿ ಎಂದು ನಂಬಿದ್ದೆ. ಆದರೆ ಈಗ ನಾನು ನನ್ನ ಮನಸ್ಸನ್ನು ಪರಿವರ್ತಿಸುತ್ತೇನೆ. ನೀವು ನನ್ನನ್ನು ಮುಟ್ಟಿದ್ದೀರಿ, ಗುಣಪಡಿಸಿದ್ದೀರಿ. ನನ್ನ ಕಾಯಿಲೆಯನ್ನು ನಿಮ್ಮ ಮೇಲೆ ತೆಗೆದುಕೊಂಡು ಶಿಲುಬೆಯಲ್ಲಿ ಸತ್ತಿದ್ದೀರಿ. ನಾನು ನಿಮ್ಮೊಂದಿಗೆ ಸತ್ತು ಪುನರುತ್ಥಾನ ಆದ ತಕ್ಷಣವೇ ಸೈತಾನನಿಗೆ, ಕಾಯಿಲೆಗೆ ನನ್ನ ಮೇಲೆ ಅಧಿಕಾರವಿಲ್ಲ. ಯೇಸುವೇ, ನೀವು ನನಗೆ ಅಧಿಕಾರ ಕೊಟ್ಟಿದ್ದೀರಿ. ಆ ಅಧಿಕಾರವನ್ನು ನಾನು ಉಪಯೋಗಿಸುತ್ತೇನೆ. ಯೇಸುವಿನ ನಾಮದಲ್ಲಿ ನನ್ನಲ್ಲಿ ನೆಲೆಯಾಗಿರುವ ಕಾಯಿಲೆಯೇ ನಿನಗೆ ನನ್ನ ಮೇಲೆ, ನನ್ನ ಜೀವನದಲ್ಲಿ, ಶರೀರದ ಮೇಲೆ ಯಾವುದೇ ಅಧಿಕಾರವಿಲ್ಲ. ನಾನು ನಿನಗೆ ಯೇಸುವಿನ ನಾಮದಲ್ಲಿ ಶಪಿಸುತ್ತೇನೆ, ಶಪಿಸುತ್ತೇನೆ, ಶಪಿಸುತ್ತೇನೆ. ನೀನು ಬೇರು ಸಹಿತ ಒಣಗಿ ಹೋಗಿ ನಿನ್ನ ಸತ್ಯವನ್ನು ಅರಿತುಕೊಂಡಿದ್ದೇನೆ. ಯೇಸು ನನಗೆ ನಿನ್ನ ಮೇಲೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ನನ್ನನ್ನು ಯಾವುದೇ ಕಾರಣಕ್ಕೂ ದೇವರಿಂದ ಯಾರಿಂದಲೂ ಬಿಡಿಸಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ನನ್ನ ತಪ್ಪೇನಾದರೂ ಆಗಿದ್ದರೂ ಅದು ನಾನು ನನ್ನ ದೇವರೊಡನೆ ಇರುವ ಸಂಬಂಧ. ಹಾಗಂತೇಳಿ ಕಾಯಿಲೆಯೇ ನಿನಗೆ ನನ್ನ ಮೇಲೆ ಅಧಿಕಾರವಿಲ್ಲ, ಅಧಿಕಾರವಿಲ್ಲ. ಇವತ್ತು ನಿನ್ನ ಸುಳ್ಳನ್ನು ದೇವರು ಬಯಲು ಮಾಡಿದ್ದಾರೆ. ನಿನ್ನ ಮೋಸವೆಲ್ಲವೂ ಬಟ್ಟ ಬಯಲಾಯಿತು. ಎಲೆ ದುರಾತ್ಮನೇ, ನೀನು ನನ್ನಿಂದಲೂ ನನ್ನ ಕುಟುಂಬದಿಂದಲೂ ಈಗಲೇ ಕಾಲು ಕಿತ್ತುಕೊಂಡು ಸಮುದ್ರದಲ್ಲಿ ಹೋಗಿ ನಿಲ್ಲು ಎಂದು, ಇನ್ನೆಂದಿಗೂ ಬರಕೂಡದೆಂದು ಯೇಸುವಿನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ.
ನಾನೀಗ ಯೇಸು ಕೊಟ್ಟ ಆರೋಗ್ಯವನ್ನು ಪಡೆದುಕೊಂಡಿದ್ದೇನೆ. ಯೇಸುವಿನ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. 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 ನನ್ನ ಶರೀರವನ್ನು ನಾನು ನೋಡುವುದಿಲ್ಲ. ನನ್ನ ರೋಗವನ್ನು ನಾನು ನಂಬುವುದಿಲ್ಲ. ನನ್ನ ಶರೀರ ಏನೇ ಹೇಳಿದರು ನಾನು ಅದನ್ನು ನಂಬುವುದಿಲ್ಲ. ನನ್ನ ದೇವರು ಸತ್ಯವಂತರು, ಎಂದಿಗೂ ಸುಳ್ಳಾಡುವುದಿಲ್ಲ. ಅವರ ಮಾತೇ ಸತ್ಯ, ಅವರೇ ಸತ್ಯ, ಅವರೇ ಜೀವ, ಅವರೇ ಮಾರ್ಗ. ಅವರ ಮಾತು ಎಂದೆಂದಿಗೂ ಸತ್ಯ. ಯಾರು ಸುಳ್ಳು ಆಗಿಸಿದರು? ಯೇಸು ಸ್ವಾಮಿ ಗಾಯಗೊಂಡದ್ದು ಸತ್ಯ, ಶಿಲುಬೆಯಲ್ಲಿ ನೇತಾಡಿದ್ದು ಸತ್ಯ, ಪ್ರಾಣವನ್ನು ಕೊಟ್ಟದ್ದು ಸತ್ಯ, ಅವರು ಸತ್ತು ಹೋದದ್ದು ಸತ್ಯ, ಸಮಾಧಿ ಮಾಡಲ್ಪಟ್ಟದ್ದು ಸತ್ಯ, ಮೂರನೆಯ ದಿನ ಪುನರುತ್ಥಾನ ಹೊಂದಿರುವುದು ಸತ್ಯ. ಈ ಎಲ್ಲವುಗಳನ್ನ ನಾನು ಪರೀಕ್ಷಿಸಿ ನೋಡಿದ್ದೇನೆ. ಚರಿತ್ರೆಯು ಹೇಳುತ್ತದೆ, ಯೇಸು ಸ್ವಾಮಿ ಭೂಮಿಗೆ ಬಂದಿದ್ದಾರೆ, ಇವೆಲ್ಲವುಗಳನ್ನ ಅನುಭವಿಸಿದ್ದಾರೆ. ಆದ್ದರಿಂದ ನಾನು ಕೇಳಿರುವುದು ನೋಡಿರುವುದು ಅಸತ್ಯವಲ್ಲ, ಸತ್ಯವಾಗಿದೆ. ಯೇಸು ನನಗಾಗಿ ಎಲ್ಲವನ್ನು ಮಾಡಿಟ್ಟಿದ್ದಾರೆ. ನಾನು ಈಗಲೇ ಯೇಸುವಿನಿಂದ ಶಿಲುಬೆಯಿಂದ ಹರಿದ ಶಕ್ತಿಯ ಮೂಲಕ, ಗುಣಪಡಿಸುವ ಶಕ್ತಿಯ ಮೂಲಕ, ಪುನರುತ್ಥಾನ ಶಕ್ತಿಯ ಮೂಲಕ ಅವರ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಯೇಸುವಿನ ದಿವ್ಯ ಶಕ್ತಿಯು ನನ್ನೊಳಗಿದ್ದು, ಆ ಗುಣಪಡಿಸುವ ಶಕ್ತಿಯು ನನ್ನಲ್ಲೇ ಇದ್ದು, ನಾನು ಒಪ್ಪಿಕೊಂಡ ತಕ್ಷಣ ನನ್ನಲ್ಲಿ ಕಾರ್ಯವೆಸಗಿದೆ. ನಾನು ಗುಣ ಹೊಂದಿದ್ದೇನೆ, ನಾನು ಗುಣ ಹೊಂದಿದ್ದೇನೆ, ನಾನು ಗುಣ ಹೊಂದಿದ್ದೇನೆ. ನನ್ನ ವಿಶ್ವಾಸದಿಂದ ಮಾತ್ರವಲ್ಲ, ನನ್ನ ವಿಶ್ವಾಸದಿಂದ ಮಾತ್ರವಲ್ಲ, ನನ್ನ ಮನಸ್ಸನ್ನು ಪರಿವರ್ತಿಸಿ ದೇವರು ಮಾಡಿರುವುದನ್ನ ಒಪ್ಪಿಕೊಂಡದ್ದರಿಂದ ಯೇಸುವಿನ ಶ್ರಮದ ಫಲವಾಗಿ, ಯೇಸುವಿನ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ಯೇಸುವಿನ ಗಾಯಗಳಿಂದಲೇ ನಾನು ಗುಣ ಹೊಂದಿದ್ದೇನೆ. ನಾನು ಆಡುವುದೇ ಸತ್ಯ, ನಾನು ಆಡುವುದೇ ಸತ್ಯ. ಯೇಸುವಿನ ಮಾತೇ ಸತ್ಯ, ಯೇಸುವಿನ ಶಿಲುಬೆ ಮರಣವೇ ಸತ್ಯ, ಅವರು ಗಾಯಗೊಂಡಿರುವುದು ಸತ್ಯ. ಅದನ್ನೇ ನಾನು ನಂಬಿದ್ದೇನೆ. ನಾನು ನಂಬಿರುವುದು ಮೂರ್ಖತನವಲ್ಲ. ಪ್ರಪಂಚಕ್ಕೆ ಅದು ಮೂರ್ಖತನ. ಪ್ರಪಂಚಕ್ಕೆ ಶಿಲುಬೆ ಒಂದು ನಾಚಿಕೆ. ಶಿಲುಬೆ ಮೇಲಿರುವ ಯೇಸು ಮೂರ್ಖತನ. ಆದರೆ ನನಗೆ ಅದು ಜೀವ. ನನ್ನಲ್ಲಿ ಇರುವ ಜೀವವೇ ಆ ಶಿಲುಬೆಯ ಮೂಲಕ ಸಿಕ್ಕಿರುವುದು. ಆ ಶಿಲುಬೆಯೇ ನನಗೆ ಸಾಕ್ಷಿ. ಅದರ ಮೇಲಿರುವ ಯೇಸುವೇ ನನ್ನ ರಕ್ಷಕ. ಅವರೇ ನನ್ನನ್ನು ಗುಣಪಡಿಸಿದ್ದು. ಹಠ ಇದೆ, ಹಠ ಇದೆ. ಎಷ್ಟು ಮಂದಿಗೆ ಹಠ ಇದೆ? ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಹಾಲೆಲೂಯ. ಈಗ ಯಾರು ಗುಣ ಹೊಂದಿದ್ರು? ಇಲ್ಲೇ ಇದ್ದಾನಾ? ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ನೀವೇನ್ ಮಾಡಿದ್ರಿ ಗುಣ ಹೊಂದಲಿಕ್ಕೆ? ಹಾಲೆಲೂಯ. ನಿಮ್ಮ ಮನಸ್ಸನ್ನ ಚೇಂಜ್ ಮಾಡಿದ್ರಿ. ನಿಮಗೆ ಗೊತ್ತಾಗಬೇಕು ಅದು ಹೇಗೆ ಆಯಿತು ಅಂತೇಳಿ.
ನಾವು ಏನು ಮಾಡ್ತೇವೆ ಎಲ್ಲೋ ಎಲೆಕ್ಟ್ರಿಕ್ ಶಾಕ್ ಹೊಡೆಯುವುದು ಆಗಾಯ್ತು ಹೀಗೆ ಹೆಚ್ಚು ಸಾಕ್ಷಿ ಇದೆಯಲ್ಲ, ಅದೆಲ್ಲ ನಮ್ಮ ಹತ್ರ ಇಲ್ಲ. ಇಲ್ಲಿ ಪ್ರಾಕ್ಟಿಕಲ್ ಆಗಿ ಗೊತ್ತಾಗುತ್ತೆ, ಆಗ ಇನ್ನೊಬ್ರಿಗೆ ಗೊತ್ತಾಗುತ್ತೆ, ಆಗ ಇನ್ನೊಬ್ರಿಗೆ ಗೊತ್ತಾಗುತ್ತೆ, ಆಗ ಇನ್ನೊಬ್ರಿಗೆ ಗೊತ್ತಾಗುತ್ತೆ. ಆಗೇನಾಗುತ್ತೆ, ಎಲ್ರಿಗೂ ಗುಣ ಹೊಂದಲಿಕ್ಕೆ ಗೊತ್ತಾಗುತ್ತೆ. ಎಲೆಕ್ಟ್ರಿಕ್ ಶಾಕ್ ಹೊಡೀತು ಅಂತ ಹೇಳಿದ್ರೆ ಇನ್ನೊಬ್ಬನು ಕಾಯ್ತಾನೆ, ಯಾವಾಗಾದ್ರೂ ಒಂದು ಶಾಕ್ ಹೊಡಿಬಹುದು ಅಂತ. ಹಾಗೆ ಶಾಕ್ ಹೊಡಿಬೇಕಾದ್ರೆ ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಇದೆ, ನಾನೇ ಕೊಟ್ಟು ಬಿಡ್ತೇನೆ. ಹಾಲೆಲೂಯ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಇದು ಸಾಕ್ಷಿ ಆಗ್ಬೇಕು. ಹಾಲೆಲೂಯ. ನೀವು ಮನಸ್ಸನ್ನ ಪರಿವರ್ತಿಸಿದ್ರಿ, ನಿಮ್ಮ ನೆನಪನ್ನ ತೆಗೆದು ಹಾಕಿದ್ರಿ, ಇದ್ರ ಬಗ್ಗೆ ಯೋಚಿಸ್ಲಿಲ್ಲ ಇಲ್ಲ. ಓಕೆ, ನೀವೀಗ ಅದನ್ನೇ ಮಾಡ್ಬೇಕು. ನನಗೆ ನೋವಿದೆ ಅಂತ ಹೇಳಿ ಯೋಚಿಸ್ಬಾರ್ದು. ದೇವರಲ್ಲಿ ಯಾರು ಮುಟ್ತಾರೆ, ಬಿಸಿ ಆಗತ್ತೆ, ತಣ್ಣಗಾಗತ್ತೆ, ಕರೆಂಟ್ ಹೊಡೆಯುತ್ತೆ, ಅನುಭವ ಆಗತ್ತೆ, ಆಗಲೇ ನನಗೆ ಗೊತ್ತಾಗತ್ತೆ ನಾನು ಗುಣ ಹೊಂದಿದೆ. ಅದೆಲ್ಲ ಹಳೆಯ ಕಥೆ ಆಯ್ತು. ಹಾಲೆಲೂಯ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ನಾನು ಮಾಡ್ಬೇಕಾಗಿರೋದೇನು, ನನ್ನ ಮನಸ್ಸಿನಿಂದ ಅದು ತೆಗೆದ ಮೊದಲು ಏನ್ ಮಾಡ್ಬೇಕು, ಮನಸ್ಸಿಂದ ತೆಗೆದ ಏನು, ನನಗೆ ಇಂಥ ಒಂದು ಕಾಯಿಲೆ ಇದೆ ಅಂತ. ಅರ್ಥ ಆಯ್ತು? ಸುಲಭ ಇದೆ, ಮಾಡೋಣ. ರೆಡಿ? ಈಗ ಎಲ್ಲರಿಗೆ ಸಾಕ್ಷಿ ಆಗುತ್ತೆ. ಏನು, ನೀವು ಗುಣ ಹೊಂದಿದ್ರೆ ನಿಮ್ಮ ಪಕ್ಕದಲ್ಲಿರುವವರು ಕೇಳ್ತಾರೆ ಹೇಗಾಯ್ತು ಅಂತ. ಆಗ ನಿಮ್ಗೆ ಹೇಳಿ ಗೊತ್ತಾಗ್ಬೇಕೆ, ನಾನು ಪ್ರಾರ್ಥನೆ ಮಾಡಿದೆ ಅಂತ ಹೇಳಿದ್ರೆ ಅದು ನಾನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಹಾಲೆಲೂಯ. ಗುಣ ಆಗದೆ ಇದ್ದದ್ದು ಒಳ್ಳೆದಾಗಿ. ಹಾಲೆಲೂಯ, ಯೇಸುವೆ ಸ್ತೋತ್ರ. ಓಕೆ, ನಿಮ್ಮ ಲಕ್ಷಣವನ್ನು ಅಲ್ಲಿ ಇರಬಾರ್ದು. ಓಕೆ, ನಿಮ್ಗೆ ಚಾಲೆಂಜ್ ಇದೆ. हाँ बरी झाल्या, हाँ बरी झाल्या. जेजून म्हाका गुण केला.